This conference will now be recorded. ॐ नमः सिद्धेभ्यः ॐ नमः सिद्धेभ्यः ॐ नमः सिद्धेभ्यः ಜೀವದ್ರವ್ಯಗಳನ್ನು ಚಿನ್ನವರ ಋಷಭ ಹೇಳಿಹರು ಇಂದ್ರವೃಂದವು ತಲೆಯ ಬಾಗಿದೆ ಅಂತ ಜಿನಪಗೆ ನಾನು ನಮಿಪೆನು ನೇಮಿ ಚಂದ್ರ ಸಿದ್ಧಾಂತ ಸೂರಿಗಳ ದ್ರವ್ಯ ಸಂಗ್ರಹ ಶ್ರೇಷ್ಠವು ನಿತ್ಯ ಓದಿಸು ಜ್ಞಾನಿಯಾಗುವೆ ಕೇವಲ ಜ್ಞಾನ ಬೇಗ ಹೊಂದುವೆ जीवम दौवं दिनवरवसहेन जैन नीदितं देविन्दविन्दस्वन्दे तं सौवदा शिरसा जीवम दौवं जिनवरवसहेन जैन नीदितम् देविन्दविन्दवन्दं वन्दे तं सौवदा शिरसा पंच परमेष्टि भगवान की जय 24 तीर्थंकर भगवान की जय आचार्य भगवान नेमिचंद्र सिद्धांत देव की जय संत शिरोमणि आचार्य गुरुवर विद्यासागर मुनि महाराज की जय द्रव्य संग्रह शास्त्र की जय ದ್ರವ್ಯ ಸಂಗ್ರಹ ಶಾಸ್ತ್ರದಲ್ಲಿ ನಾವು 13ನೇ ಗಾಥೆಯಲ್ಲಿ ಜೀವ ಸಮಾಸಗಳು 14 ಮತ್ತು 14 ಗುಣಸ್ಥಾನಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಗುಣಸ್ಥಾನಗಳ ಬಗ್ಗೆ ಚರ್ಚೆ ನಡೆದಿದೆ. ಆ ಗುಣಸ್ಥಾನಗಳಲ್ಲಿಯೂ ಕೂಡ ನಿನ್ನೆ ಅನಿವೃತ್ತೀಕರಣ ಎಂಬಂತ 9ನೇ ಗುಣಸ್ಥಾನದ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಇವತ್ತು 10ನೇ ಗುಣಸ್ಥಾನದ ಬಗ್ಗೆ ಸ್ವಾಧ್ಯಾಯವನ್ನು ಮಾಡುವುದಿದೆ. ಈ 10ನೇ ಗುಣಸ್ಥಾನದ ಹೆಸರು ಏನಿದೆ? ಸೂಕ್ಷ್ಮ ಸಂಪ್ರಾಯ ಗುಣಸ್ಥಾನ. ಸೂಕ್ಷ್ಮ ಸಂಪರಾಯ, ಸಂಪರಾಯ ಅಂದರೇನು? ಕಷಾಯ. ಸೂಕ್ಷ್ಮ ಅಂದರೆ ಕಷಾಯವು ಸೂಕ್ಷ್ಮ ಮಾಡುವುದು. ಕಷಾಯಗಳು ಎಲ್ಲಿಯವರೆಗೆ ಇರ್ತವೆ ಅಂದ್ರೆ 10ನೇ ಗುಣಸ್ಥಾನದವರೆಗೂ ಕೂಡ ತಮ್ಮ ಅಧಿಕಾರವನ್ನು ನಡೆಸ್ತಾ ಇರ್ತವೆ. ಇನ್ನು 10ನೇ ಗುಣಸ್ಥಾನದಲ್ಲಿ ಸಂಜ್ವಲನ ಲೋಭದ ಉದಯವಿರುತ್ತದೆ. ಆ ಸಂಜ್ವಲನ ಲೋಭ ಉದಯದ ಇರುವ ಕಾರಣ ಆ ಗುಣಸ್ಥಾನದ ಹೆಸರು ಕೂಡ ಏನಾಗಿದೆ? ಸೂಕ್ಷ್ಮ ಸಾಂಪರಾಯ. ಇನ್ನು ಈ 10ನೇ ಗುಣಸ್ಥಾನದಲ್ಲಿ ಏನಾಗ್ತದೆ ಅಂತಂದರೆ ಸಂಜ್ವಲನ ಲೋಭ 9ನೇ ಗುಣಸ್ಥಾನದವರೆಗೆ ಅದು ಸೂಕ್ಷ್ಮ ಆಗುವುದಿಲ್ಲ. ಅಲ್ಲಿ 9ನೇ ಗುಣಸ್ಥಾನದಲ್ಲಿ ಸಂಜ್ವಲನ ಕ್ರೋಧ, ಸಂಜ್ವಲನ ಮಾನ, ಸಂಜ್ವಲನ ಮಾಯ ಇವು 3 ಕಷಾಯಗಳು ಮಾತ್ರ ಏನಾಗ್ತವೆ? ಅಲ್ಲಿ ಸೂಕ್ಷ್ಮ ಆಗ್ತವೆ. ಆದರೆ ಈ ಲೋಭ 10ನೇ ಗುಣಸ್ಥಾನದವರೆಗೂ ಏನಾಗುವುದಿಲ್ಲ, ಇದು ಸೂಕ್ಷ್ಮ ಆಗುವುದಿಲ್ಲ. ಅದಕ್ಕಾಗಿ 10ನೇ ಗುಣಸ್ಥಾನದಲ್ಲಿ ಬಂದಿದಾಗ್ತದೆ. ಆ ಶ್ರೇಣಿಯನ್ನು ಹತ್ತಿರ್ತಾರಲ್ಲ ಸಾಧುಗಳು, ಮುನಿಗಳು, ಉಪಶಮ ಶ್ರೇಣಿ ಇರ್ಲಿ ಅಥವಾ ಕ್ಷಪಕ ಶ್ರೇಣಿ ಇರ್ಲಿ, ಎರಡೂ ಶ್ರೇಣಿಯವರು ಕೂಡ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ 10ನೇ ಗುಣಸ್ಥಾನದಲ್ಲಿ ಸೂಕ್ಷ್ಮ ಲೋಭದ ಕೃಷ್ಟಿಗಳನ್ನು ತಯಾರು ಮಾಡ್ತಾರೆ.
ಇಲ್ಲಿ ಕೃಷ್ಟಿ ಅಂದ್ರೆ ಏನ್ ತಿಳ್ಕೋದ್ ನಾವು? ಕೃಷ್ಟಿ ಅಂದರೆ ಗುಂಪುಗಳು. ಕೃಷ್ಟಿ ಅಂದ್ರೆ ಏನ್ ಮಾಡೋದು? ಸಣ್ಣ ಸಣ್ಣ ತುಂಡುಗಳು ಅಂತ ತಿಳ್ಕೊಳ್ಳಿ ನೀವು ಸಾಮಾನ್ಯ ಭಾಷೆಯಲ್ಲಿ. ಸಣ್ಣ ಸಣ್ಣ ತುಂಡುಗಳು. ಯಾವ ಪ್ರಕಾರ ಎಲ್ಲರೂ ಕಬ್ಬವನ್ನು ತಿಂತಾರೆ. ನಮ್ಮ ಕಡೆಗೆ ಬೆಳಗಾವಿ ನಾಡಿನಲ್ಲಿ ಕಬ್ಬಿನ ಬೆಳೆ ಹೆಚ್ಚಿರ್ತದೆ. ಆ ಕಡೆ ಮಂಡ್ಯದಲ್ಲಿ ಎಲ್ಲ ಇರ್ತದೆ ಹೆಚ್ಚು ಕಬ್ಬು. ಇಲ್ಲೆಲ್ಲರೂ ಕಬ್ಬವನ್ನು ಎಲ್ಲರೂ ತಿಂತಾರೆ. ಇನ್ನು ನೀವು ದೊಡ್ಡವರು, ನಿಮ್ಮ ಹಲ್ಲುಗಳು ಎಲ್ಲ ಗಟ್ಟಿವೆ, ನೀವು ಸಹಜವಾಗಿ ಕಬ್ಬವನ್ನು ತಿಂತಾ ಇದ್ದೀರಿ. ಇನ್ನು ನಿಮ್ಮ ಮಗು ಇದೆ, ಚಿಕ್ಕದಾದ ಮಗು ಇದೆ, ಅದು ಪಾಪ ನೋಡ್ತಾ ಇದೆ ನಿಮ್ಮ ಕಡೆಗೆ. ನೀವು ತಿಂದಂಗೆ ಅದು ತಿನ್ಬೇಕಾದ ಅದರ ಮನಸ್ಸಿನಲ್ಲಿ ಇಚ್ಛೆಗಳು ಆಗ್ತಾ ಇವೆ, ಆದ್ರೆ ಅದಕ್ಕೆ ತಿನ್ನಕ್ಕೆ ಬರೋದಿಲ್ಲ. ಅವಾಗ ನೀವು ಏನ್ ಮಾಡ್ತೀರಿ? ಆ ಕಬ್ಬಿನಲ್ಲಿ ಏನು ತುಂಡುಗಳು ಇರ್ತವೆ, ಅದಕ್ಕೆ ಕಣಿಕೆಗಳು ಅಂತ ಹೇಳ್ತೀರಿ ನೀವು. ಇನ್ನು ಆ ಚಿಕ್ಕ ಮಗುವಿಗೆ ಕೊಡೋಕ್ಕಿಂತ ಮುಂಚೆ ಏನ್ ಮಾಡ್ತೀರಿ? ಆ ಕಬ್ಬಿನಲ್ಲಿ ಒಂದು 20 ಕಣಿಕೆಗಳಿವೆ ಅಂದ್ರೆ ಆ 20 ಕಣಿಕೆಗಳನ್ನು ಮೊದಲು ಮಾಡಿಟ್ಟು, ಇನ್ನು ಪ್ರತಿಯೊಂದು ಕಣಿಕೆಯಲ್ಲಿಯೂ ಕೂಡ ಏನ್ ಮಾಡ್ತೀರಿ? ಮೇಲಿನ ಸಿಪ್ಪೆಯನ್ನು ಸುಲಿದು ಒಳಗಿರ್ತಕ್ಕಂತ ಕಬ್ಬಿನ ಏನು ಸಿಹಿಯಾದ ಒಂದು ವಸ್ತು ಇದೆ, ಅದರಲ್ಲಿ ಕೂಡ ಏನ್ ಮಾಡ್ತೀರಿ? ಚಿಕ್ಕ 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 ತುಂಡುಗಳನ್ನು ಮಾಡ್ತಾರೆ. ಅದೇ ಪ್ರಕಾರ ನೋಡಿ, ಕರ್ಮಗಳನ್ನು ಇಲ್ಲಿ ಏನ್ ಮಾಡೋದಿದೆ ಅಂದ್ರೆ ತುಂಡು 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 ಮಾಡುತ್ತದೆ. ಯಾವ ಕರ್ಮವನ್ನು? ಸಂಜ್ವಲನ ಲೋಭ ಎಂಬಂತ ಯಾವ ಒಂದು ಕರ್ಮ ಇದೆ, ಅದನ್ನು ಏನ್ ಮಾಡೋದಿದೆ? ಅದನ್ನು ಸೂಕ್ಷ್ಮ ಮಾಡೋದಿದೆ. ಅದು ದೊಡ್ಡದಾಗಿದೆ. ಆ ಕಬ್ಬಿನ ಕಣಿಕೆಗಳು, ಆ ಪ್ರತಿಯೊಂದು ಕಣಿಕೆಯಲ್ಲಿ ಯಾವ ರೀತಿ ಸಿಪ್ಪೆಯನ್ನು ಸುಲಿಯೋದು, ಮೇಲಿನ ಮತ್ತು ಅದರ ಗರ್ಭದ ವಸ್ತುವನ್ನೆಲ್ಲ ಮತ್ತೆ ಚಿಕ್ಕ ಚಿಕ್ಕ ಮಾಡಿ ಮಗುವಿಗೆ ತಿನ್ನಿ ಕೊಡ್ತಿರಲ್ಲ, ಅದೇ ಪ್ರಕಾರ ಇಲ್ಲಿ ಕರ್ಮಗಳನ್ನು ಕೂಡ ಕಾಂಡಕ ಮಾಡೋದಿದೆ, ಕೃಷ್ಟಿ ಮಾಡೋದಿದೆ, ಕೃಶ ಮಾಡೋದಿದೆ. ಆ ಕರ್ಮಗಳಲ್ಲಿ ಚಿಕ್ಕ 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 ಕೃಷ್ಟಿಗಳನ್ನು ಮಾಡಿ, ಇದರಿಂದ ಏನಾಗ್ತದೆ ಅಂದ್ರೆ ಅವು ಎಷ್ಟು ಚಿಕ್ಕದಾಗ್ತವೆ, ತುಂಡುಗಳಾಗ್ತವೆ, ಅದರಲ್ಲಿ ಅದರ ಶಕ್ತಿ ಕಡಿಮೆ ಆಗ್ತದೆ. ಈಗ ಮೊದಲು ಒಂದು ದೊಡ್ಡ ಪರಿವಾರ ಇರ್ತದೆ, ಎಲ್ಲರೂ ಕೂಡಿರ್ತಾರೆ. ಎಲ್ಲರೂ ಕೂಡಿದ್ದಾಗ ಸಂಪತ್ತಿ, ಧನ, ಹೆಸರು ಎಲ್ಲವೂ ಕೂಡ ಹೆಚ್ಚಾಗ್ತಾ ಇರ್ತದೆ. ಯಾವಾಗ ಆ ಪರಿವಾರದಲ್ಲಿ ಒಬ್ಬೊಬ್ರು 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 ಬೇರೆ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಆ ಪರಿವಾರದ ಶಕ್ತಿ ಹೀನಾಗ್ತದೆ. ಆ ಪರಿವಾರದ ಗೌರವ ಉಳಿಯುವುದಿಲ್ಲ. ಆ ಪರಿವಾರದಲ್ಲಿ ಏನಾಗ್ತದೆ? ಬರುವಂತ ಸಂಪತ್ತಿನೂ ಕಡಿಮೆ ಆಗ್ತದೆ. ಅದೇ ಪ್ರಕಾರ ಈ ಕರ್ಮಗಳನ್ನೆಲ್ಲ ತುಂಡು 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 ಮಾಡಿಬಿಟ್ರೆ ಇದು ಏನ್ ಮಾಡೋದಿಲ್ಲ ಅಂದ್ರೆ ನಿಮಗೆ ಶ್ರೇಣಿಯನ್ನು ಹತ್ತಲಿಕ್ಕೆ ತೊಂದರೆ ಮಾಡೋದಿಲ್ಲ. ಅದಕ್ಕಾಗಿ ಆ ಶ್ರೇಣಿ ಹತ್ತುವಂತ ಸಾಧುಗಳು 10ನೇ ಗುಣಸ್ಥಾನದಲ್ಲಿ ಲೋಭವನ್ನು ಏನ್ ಮಾಡ್ತಾರೆ ಅಂದ್ರೆ ಚಿಕ್ಕ 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 ಕೃಷ್ಟಿಗಳನ್ನು ಮಾಡ್ತಾರೆ, ತುಂಡು ಮಾಡ್ತಾರೆ. ಇನ್ನು ನೋಡಿ, ಬಾದರ ಸಂಪ್ರಾಯ ಇದೆ ಅಂದ್ರೆ, ಬಾದರ ಅಂದ್ರೆ ದೊಡ್ಡದು, ಸೂಕ್ಷ್ಮ ಅಂದ್ರೆ ಚಿಕ್ಕದು. ಬಾದರ ಕಷಾಯ ಅಥವಾ ಸಂಪ್ರಾಯ ಇದೆ ಅಂತಂದ್ರೆ ಅಲ್ಲಿ ಎಲ್ಲಾ ಪರಿಚಯಗಳು ಆಗ್ತವೆ, ಅಷ್ಟಿದೆ ಅಲ್ಲಿ. ಯಾವಾಗ ಆ ಸಾಧುಗಳು ಈ ಕಷಾಯವನ್ನು ಸೂಕ್ಷ್ಮ ಮಾಡ್ತಾರೆ, ಆವಾಗ ಪರಿಚಯಗಳು ಆಗೋದಿಲ್ಲ, ತೊಂದರೆಗಳು ಆಗೋದಿಲ್ಲ. ಇದು 10ನೇ ಗುಣಸ್ಥಾನ ಉಪಶಮ ಮತ್ತು ಕ್ಷಪಕ ಶ್ರೇಣಿ ಎರಡರ ಅಪೇಕ್ಷೆದಿಂದಲೂ ಆಗೋದೇ ಇದು. ಯಾಕಂದ್ರೆ ಉಪಶಮ ಶ್ರೇಣಿಯವರು 11ನೇ ಗುಣಸ್ಥಾನವರೆಗೆ ಹತ್ತಬೇಕಾದ್ರೆ ಅವರಿಗೆ ಈ ಸೂಕ್ಷ್ಮ ಲೋಭವನ್ನು 10ನೇ ಗುಣಸ್ಥಾನದಲ್ಲಿ ಮಾಡಿ 11ಕ್ಕೆ ಹೋಗ್ಬೇಕು. ಇನ್ನೊಬ್ಬರು ಕ್ಷಪಕ ಶ್ರೇಣಿ ಹತ್ತಾ ಇದ್ದಾರೆ ಅಂತಂದ್ರೆ 10ನೇ ಗುಣಸ್ಥಾನದಲ್ಲಿ ಸೂಕ್ಷ್ಮ ಲೋಭವನ್ನು ಪೂರ್ಣ ನಷ್ಟ ಮಾಡಿ ಮ್ಯಾಗೆ 12ಕ್ಕೆ ಹೋಗಬೇಕು. ಇದನ್ನು 10ನೇ ಗುಣಸ್ಥಾನದ ಮಹತ್ವ ಏನಿದೆ ಅಂದ್ರೆ ಇಲ್ಲಿ ಮಾತ್ರ ಕೊನೆಯ ಚಾರಿತ್ರಮೋನಿ ಕರ್ಮ ಅದು ಒಂದೇ ಇದೆ, ಸೂಕ್ಷ್ಮ ಲೋಭ. ಆ ಸಂಜ್ವಲನ ಲೋಭದ ಕೃಷ್ಟಿಯನ್ನು ಮಾಡುವುದು ಈ ಗುಣಸ್ಥಾನದಲ್ಲಿ ನಡೀತದೆ. ಈ ಗುಣಸ್ಥಾನದಲ್ಲಿ ನೋಡಿ,
ನೀವು ಪ್ರವಿಷ್ಟ ಆಗದೆ ಈ ಗುಣಸ್ಥಾನವನ್ನು ಪ್ರಾಪ್ತ ಮಾಡಿಕೊಳ್ಳದೆ ಮುಂದಿನ ಯಾವುದೇ ಗುಣಸ್ಥಾನಗಳು ಪ್ರಾಪ್ತ ಆಗುವುದಿಲ್ಲ. ಇಷ್ಟೇ ಅಲ್ಲ, ಕೇವಲ ಜ್ಞಾನವು ಕೂಡ ಪ್ರಾಪ್ತ ಆಗುವುದಿಲ್ಲ. 10ನೇ ಗುಣಸ್ಥಾನ ನಿಯಮದಿಂದ ಆಗುತ್ತದೆ. ಯಾಕಂದ್ರೆ ಇಲ್ಲಿ ಅದರ ಹೆಸರು ಏನಿದೆ ಅಂತಂದ್ರೆ ಸೂಕ್ಷ್ಮ ಸಾಂಪ್ರಾಯ. ಸಾಂಪ್ರಾಯ ಅಂದರೆ ಕಷಾಯ, ಸೂಕ್ಷ್ಮ ಅಂದ್ರೆ ಕಷಾಯಗಳನ್ನು ಸೂಕ್ಷ್ಮ ಮಾಡಿಕೊಳ್ಳುವಂತ ಗುಣಸ್ಥಾನ. ಹಿಂಗ ತಿಳ್ಕೊಬೇಕು. ಇಲ್ಲಿ ಏನಾಗ್ತದೆ ಅಂದ್ರೆ ಸೂಕ್ಷ್ಮ ಲೋಭದ ಸೂಕ್ಷ್ಮ ಕೃಷ್ಟಿಗಳು ಮಾಡ್ಲಾಗ್ತದೆ. ಯಾಕಂದ್ರೆ ಉಪಯೋಗದಲ್ಲಿ ಬಂಧಕ ಅಥವಾ ಬಂಧವಾದಂತ ಕರ್ಮಗಳು ಇದರಿಂದ ಏನಾಗುವುದಿಲ್ಲ, ಉದಯಕ್ಕೆ ಬರುವುದಿಲ್ಲ. ಇದರಿಂದ ಏನಾಗ್ತದೆ ಅಂದ್ರೆ ಆ ಜೀವನು ಮುಂದಿನ ಗುಣಸ್ಥಾನಗಳಲ್ಲಿ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಈ ಸೂಕ್ಷ್ಮ ಲೋಭವನ್ನು ಉದಾಹರಣೆ ಕೊಟ್ಟು ಹೇಗೆ ಹೇಳ್ತಾರೆ ಅಂದ್ರೆ, ಕೌಸ್ತುಭ ಹೂವು ಇರ್ತದಲ್ಲ, ಕೌಸ್ತುಭ ಹೂವಿನ ಸಮಾನ ಅಥವಾ ಒಂದು ಜಾಳಿಗೆ ಅಂತ ತಿಳುವಾದಂತ ಬಟ್ಟೆಯನ್ನು ನೀವು ಅರಿಶಿನ ಬಣ್ಣಿನಲ್ಲಿ ಅದನ್ನು ಎದ್ದಲಾಗಿತ್ತು. ಅದು ಬಹಳ ದಿನದವರೆಗೆ ಬಟ್ಟೆಯನ್ನು ತೊಳೆದು 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 ಆ ಬಣ್ಣ ಏನಾಗಿದೆ ಅಂದ್ರೆ ಅತಿ ಮಂದವಾಗಿ ಬಿಟ್ಟಿದೆ. ಅತಿ ಮಂದವಾಗಿದೆ. ಆ ರೀತಿ ಈ 10ನೇ ಗುಣಸ್ಥಾನದ ಲೋಭ ಕೂಡ ಮಂದ ಆಗ್ತದೆ. 10ನೇ ಗುಣಸ್ಥಾನದಲ್ಲಿ, ಈ 10ನೇ ಗುಣಸ್ಥಾನದಲ್ಲಿ 11ನೇ ಅಥವಾ 10ನೇ ಗುಣಸ್ಥಾನದಿಂದ ಈ 10ನೇ ಗುಣಸ್ಥಾನ ನೋಡಿ 11ರಲ್ಲಿ ಹೋಗ್ಬೋದು ಅಥವಾ 12ರಲ್ಲಿ ಹೋಗ್ಬೋದು. ಇನ್ನು 10ನೇ ಗುಣಸ್ಥಾನದಲ್ಲಿ 11ರಲ್ಲಿ ಯಾರು ಹೋಗ್ತಾರಂದ್ರೆ ಉಪಶಮ ಶ್ರೇಣಿಯನ್ನು ಹತ್ತುವಂತವರು. ಉಪಶಮ ಶ್ರೇಣಿ ಅಂದ್ರೆ ಏನು? 21 ಪ್ರಕೃತಿಗಳನ್ನು ಅವರು ಮಾತ್ರ ಉಪಶಮ ಮಾಡಿದ್ದಾರೆ. ಉಪಶಮ ಮಾಡಿದ ಕಾರಣವೇ 11ನೇ ಗುಣಸ್ಥಾನದ ಹೆಸರು ಏನಾಗಿದೆ ಅಂತಂದ್ರೆ ಉಪಶಾಂತ ಮೋಹ. ಮೋಹನೀ ಕರ್ಮವನ್ನು ಉಪಶಮ ಮಾಡಿದ ಕಾರಣ ಅದರ ಹೆಸರೇನ್ ಬಂದಿದೆ ಅಂದ್ರೆ ಉಪಶಾಂತ ಮೋಹ. ಅಂದ್ರೆ ಯಾವುದೇ ಚಾರಿತ್ರ ಮೋಹನಿ ಕರ್ಮ ಉದಯಕ್ಕೆ ಇರುವುದಿಲ್ಲ. ಎಷ್ಟುವರೆಗೆ? ಮಾತ್ರ ಅಂತರ್ಮೋಕ್ಷ ಕಾಲದವರೆಗೆ ಉದಯಕ್ಕೆ ಇರುವುದಿಲ್ಲ. ಅದಕ್ಕಾಗಿ ಆ 11ನೇ ಗುಣಸ್ಥಾನದ ಹೆಸರೇನು ಬಂದಿದೆ? ಉಪಶಾಂತ ಮೋಹ. ಇನ್ನು ಅದೇ ಒಬ್ಬ ಕ್ಷಪಕ ಶ್ರೇಣಿಯನ್ನು ಹತ್ತಾ ಇದ್ದಾನೆ. ಅವನು ಏನ್ ಮಾಡ್ತಾನಂತಂದರೆ 10ನೇ ಗುಣಸ್ಥಾನದ ಕೊನೆಯ ಸಮಯದಲ್ಲಿ ಚಾರಿತ್ರ ಮೋಹನಿ ಕರ್ಮವನ್ನು ಪೂರ್ಣ ನಷ್ಟ ಮಾಡಿಬಿಡ್ತಾನೆ. ನೇರವಾಗಿ 12ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ಅದಕ್ಕಾಗಿ ಆ ಗುಣಸ್ಥಾನದ ಹೆಸರೇನಿದೆ ಅಂದ್ರೆ 12ನೇ ಗುಣಸ್ಥಾನದ ಹೆಸರು ಕ್ಷೀಣ ಕಷಾಯ. ಕ್ಷೀಣ ಅಂದರೆ ಪೂರ್ಣ ನಷ್ಟ ಮಾಡಿದಂಥದ್ದು. ಉಪಶಮ ಅಂದರೇನು? ದಬಾಯಿಸಲ್ಪಟ್ಟಿದೆ. ಅದು ಅಂತರ್ಮೂರ್ತ ಸಮಯ ಆದ ನಂತರ ಅದು ಉದಯಕ್ಕೆ ನಿಯಮದಿಂದ ಬರ್ತದೆ. ಆದರೆ ಒಂದು ಸಲ ನೀವು ಕ್ಷೀಣ ಮಾಡಿಬಿಟ್ರೆ ಆ ಕಷಾಯ ನಿಮ್ಮ ಜೀವನದಲ್ಲಿ ಎಂದೂ ಕೂಡ ಉದಯಕ್ಕೆ ಬಂದು ನಿಮಗೆ ಕೇವಲ ಜ್ಞಾನಿ ಆಗಲಿಕ್ಕೆ, ಮೋಕ್ಷಕ್ಕೆ ಹೋಗಲಿಕ್ಕೆ ನಿಮಗೆ ಎಂದೂ ಕೂಡ ಅದು ಅಡ್ಡಿಪಡಿಸಲಾರದು. ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈ ಗುಣಸ್ಥಾನಗಳ ಹೆಸರೇ ನಿಮಗೆ ಎಲ್ಲ ಹೇಳ್ತಾ ಇರ್ತವೆ. ಆದರೆ ಗುಣಸ್ಥಾನಗಳ ಹೆಸರನ್ನು ಯಾರು ಅದನ್ನು ಒಡೆಯಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ. ಅದನ್ನು ಒಡಿಬೇಕು, ಅವಾಗ ಗೊತ್ತಾಗ್ತದೆ. 10ನೇ ಗುಣಸ್ಥಾನವರ್ತಿ ಜೀವ 11ನೇ ಗುಣಸ್ಥಾನಕ್ಕೂ ಹೋಗ್ತಾನೆ, 12ನೇ ಗುಣಸ್ಥಾನಕ್ಕೂ ಹೋಗ್ತಾನೆ. 11ನೇ ಗುಣಸ್ಥಾನಕ್ಕೆ ಯಾರು ಹೋಗ್ತಾರೆ? ಉಪಶಮ ಶ್ರೇಣಿ ಹತ್ತಿದವರು. 12ನೇ ಗುಣಸ್ಥಾನಕ್ಕೆ ಯಾರು ಹೋಗ್ತಾರೆ? ಕ್ಷೀಣ ಅಂದ್ರೆ ಕ್ಷಪಕ ಶ್ರೇಣಿ ಹತ್ತಿದವರು. ಇನ್ನು ನೋಡಿ, ಈಗ ಒಂದು ಮನೆಯಲ್ಲಿ ಒಂದು ಗಡಿಯಾರ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಗಡಿಯಾರ ಹಚ್ಚಿದ್ದೀರಿ. ವಾಲ್ ಕ್ಲಾಕ್ ಅಂತೀರಿ ನೀವು ಅದಕ್ಕೆ. ಗೋಡೆ ಮೇಲೆ ಒಂದು ಗಡಿಯಾರ ಹಚ್ಚಿದ್ದೀರಿ.
ಆ ಗಡಿಯಾರದಲ್ಲಿ ನೋಡಿ 3 ಮುಳ್ಳುಗಳು ಇರ್ತವೆ. ಸಾಮಾನ್ಯವಾಗಿ ಎಲ್ಲರೂ ನಿಮ್ಮ ಕೈಯಲ್ಲಿ ವಾಚ್ ಇದೆ ಅಂದ್ರೆ ವಿಸ್ಟ್ ವಾಚು, ಅದರಲ್ಲಿ ಕೂಡ 3 ಮುಳ್ಳುಗಳು ಇರ್ತವೆ. ಆಮೇಲೆ ಗೋಡೆಯ ಮೇಲಿನ ಗಡಿಯಾರದಲ್ಲಿ ಕೂಡ 3 ಮುಳ್ಳುಗಳು ಇರ್ತವೆ. ನೀವು ಉದಾಹರಣಾರ್ಥವಾಗಿ ಏನ್ ತಿಳ್ಕೊಳ್ಳಿ, ಆ ಗೋಡೆಯ ಗಡಿಯಾರದಲ್ಲಿ ಸೆಕೆಂದಿನ ಮುಳ್ಳು ಮತ್ತು ನಿಮಿಷವನ್ನು ಹೇಳುವಂತ ಮುಳ್ಳು ಇಲ್ಲವೇ ಇಲ್ಲ. ಮಾತ್ರ ಗಂಟೆಯನ್ನು ಹೇಳುವಂತ ಮುಳ್ಳು ಇದೆ ಅಂತ ಇಟ್ಕೊಳ್ಳಿ. ಇನ್ನು ನಮಗೇನು ಒಂದು ರೂಢಿ ಇದೆ, ಆ ಸೆಕೆಂಡನ ಮುಳ್ಳು ಸತತವಾಗಿ ಅತಿ ವೇಗದಿಂದ ಅದು ತಿರುಗ್ತಾ ಇರ್ತದೆ. ಆಮೇಲೆ ನಿಮಿಷದ ಮುಳ್ಳು, ಒಂದು ಸೆಕೆಂದಿನ ಮುಳ್ಳು ಒಂದು ಪೂರ್ತಿ ರೌಂಡ್ ಹಾಕಿದ ನಂತರ 1 ನಿಮಿಷದ 1 ಪಾಯಿಂಟ್ ಮುಂದೆ ಸರಿತಾ ಇರ್ತದೆ. ಇನ್ನು ಈ ನಿಮಿಷದ ಮುಳ್ಳು ಒಂದೊಂದೇ ಪಾಯಿಂಟ್ ಮುಂದೆ ಸರಿತಾ ಇರುವಾಗ ಆ ಗಂಟೆಯ ಮುಳ್ಳಿನಲ್ಲಿ ಅತಿ ಸೂಕ್ಷ್ಮವಾದ ಚಲನೆ ಇರ್ತದೆ, ಅದು ಬಹಳ ಬೇಗ ಸರಿಯುವುದಿಲ್ಲ. ಇದು 60 ಅಂದ್ರೆ ಪೂರ್ತಿ ನಿಮಿಷದ ಮುಳ್ಳು ಒಂದು ಪೂರ್ಣ ಒಂದು ರೌಂಡ್ ಹಾಕಿದಾಗ, ಸುತ್ತ ಹಾಕಿದಾಗ ಆವಾಗ ಅದು 1 ಗಂಟೆ ಆಗ್ತದೆ. ಬಹಳ ಸೂಕ್ಷ್ಮ. ಇನ್ನು ಆ 2 ಮುಳ್ಳುಗಳು ಇಲ್ಲ, ಮಾತ್ರ ಗಂಟೆಯ ಮುಳ್ಳು ಇದೆ ಅಂತಂದ್ರೆ ನೀವು ಆ ಗಡಿಯಾರದ ಕಡೆಗೆ ನೋಡ್ಕೊಂತ ಕುಂತರೂ ಕೂಡ ನಿಮಗೆ ಅದು ಗಡಿಯಾರ, ಇದು ಗಡಿಯಾರ ಜೀವಂತವಿದೆಯೋ ಅಥವಾ ಸತ್ತಿದೆ ಅನಿಸ್ತದೆ. ಅಂದ್ರೆ ಇದು ಗಡಿಯಾರ ಚಾಲು ಇಲ್ಲ, ಇದು ಗಡಿಯಾರ ಬಂದ್ ಬಿದ್ದಿದೆ, ಏನಾದ್ರೂ ಇದ್ರ ಶೆಲ್ ಮುಗಿದಿದೆ ಏನೋ ಈಗ ಅನ್ಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಯಾಕಂದ್ರೆ ಅದು ಓಡುವಂತ ಮುಳ್ಳು ಕಾಣಿಸ್ತಾ ಇಲ್ಲ, ಆದ್ರೆ ಆ ಗಂಟೆಯ ಮುಳ್ಳು ಜೀವಂತವಿದೆ, ಆಕ್ಟಿವ್ ಇದೆ. ಆದರೆ ಅದಕ್ಕೆ ಸಮಯ ಅತಿ ಸೂಕ್ಷ್ಮದಿಂದ ಅದರಲ್ಲಿ ಕ್ರಿಯೆ ಆಗ್ತಾ ಇದೆ ಗಂಟೆಯ ಮುಳ್ಳಿನಲ್ಲಿ. ಅದೇ ಪ್ರಕಾರ ಈ 10ನೇ ಗುಣಸ್ಥಾನದಲ್ಲಿ ಸೂಕ್ಷ್ಮವಾದಂತ ಸ್ಪಂದನಗಳು, ಅಂದ್ರೆ ಸೂಕ್ಷ್ಮವಾದಂತ ಕರ್ಮದ ವ್ಯವಸ್ಥೆ ಇದೆ. ಸೂಕ್ಷ್ಮ ಲೋಭ ಇಲ್ಲಿ ಇರ್ತದೆ ಅಂತ ತಿಳ್ಕೊಳ್ಬೇಕು. ಅದು ನಿಮಗೆ ಅದು ಗಂಟೆಯ ಮುಳ್ಳು ನೋಡಿ ಅದು ನಿಮಗೆ ಕಂಡು ಬರುವುದಿಲ್ಲ, ಇದು ತಿರುಗ್ತಾ ಇದೆಯೋ ಅಥವಾ ಇಲ್ಲ. ಇನ್ನು 1 ಗಂಟೆವರೆಗೆ ಕಂಟಿನ್ಯೂಸ್ ನೋಡ್ಕೊಂತ ಕುಂತ್ರೆ ಅದು ಗೊತ್ತಾಗ್ತದೆ. ಅದು 12 ಗಂಟೆ ಮೇಲೆ ನಿಂತಿತ್ತು, 1 ಗಂಟೆ ಸಮಯ ಆದ ನಂತರ ಅದು 1ರ ಮೇಲೆ ಬರ್ತದೆ ಗಂಟೆಯ ಮುಳ್ಳು. ಆ ಪ್ರಕಾರ ಸೂಕ್ಷ್ಮವಾದಂತ ಇಲ್ಲಿ ವಿಶೇಷವಾಗಿ ನಡೀತಾ ಇರ್ತದೆ ಕಷಾಯಗಳನ್ನು ಕೃಷ್ಟಿ ಮಾಡೋದು. ಇನ್ನು ಅದೇ ಪ್ರಕಾರ ನೋಡಿ, ಒಂದು ಬಟ್ಟಲಲ್ಲಿ ನೀವು ನೀರು ತೆಗೆದುಕೊಳ್ಳಿ, ಗ್ಲಾಸ್ ಅಲ್ಲಿ ಅಥವಾ ಬಟ್ಟಲಲ್ಲಿ. ಅದರಲ್ಲಿ ಏನ್ ಮಾಡಿ, ಒಂದು ನೀಲಿ ಬಣ್ಣದ ಪೆನ್ ಅನ್ನು ಅದ್ದಿ, ಅಥವಾ ಒಂದು ನೀಲಿ ಶಾಯಿಯನ್ನು, ನೀಲಿ ಇಂಕ್ ಅನ್ನು ಅಲ್ಲಿ 1-2 ಹನಿ ಆ ಬಟ್ಟಲಲ್ಲಿ ಬಿಡಿ. ಅದು ನೀರೆಲ್ಲ ಏನಾಗ್ತದೆ, ನೀಲಿ ಆಗ್ತದೆ. ಇನ್ನು ಆ ನೀಲಿ ಆದಂತ ಒಂದು ಬಟ್ಟಲ ನೀರನ್ನು ಏನ್ ಮಾಡಿ, ಅದನ್ನು ಒಂದು ಬಕೆಟ್ ನಲ್ಲಿ ಹಾಕಿ, 10 ಲೀಟರ್ ಬಕೆಟ್ ನಲ್ಲಿ. ಆ ಬಟ್ಟಲಲ್ಲಿ ಮೊದಲು ನೀಲಿ ಇತ್ತೋದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಇನ್ನು ಬಕೆಟ್ ನಲ್ಲಿ ಹಾಕಿದ ನಂತರ ಅದರ ಸ್ಪಷ್ಟತೆ ಇನ್ನೂ ಕಡಿಮೆ ಆಯ್ತು. ಇನ್ನು ಅದೇ ಬಕೆಟ್ ಅನ್ನು ಎತ್ತಿಕೊಂಡು ಬಾವಿಯಲ್ಲಿ ಸುರಿಯಿರಿ. ನೀಲಿ ಎಲ್ಲಿ ಹೋಗಿಲ್ಲ, ಇದೆ, ಆದರೆ ಅದರ ಸೂಕ್ಷ್ಮತೆ ಹೆಚ್ಚಾಗಿದೆ. ಇನ್ನು ಅದೇ ಬಾವಿಗಿಂತ ಒಂದು ನದಿಯಲ್ಲಿ ಆ ಬಟ್ಟಲ ನೀರನ್ನು ಸುರಿಯಿರಿ, ಮತ್ತಿಷ್ಟು ಸೂಕ್ಷ್ಮತೆ ಹೆಚ್ಚಾಗ್ತದೆ. ಅದೇ ಬಟ್ಟಲನ್ನು ಒಂದು ಅರಬ್ಬಿ ಸಮುದ್ರದಲ್ಲಿ, ಮಹಾಸಾಗರದಲ್ಲಿ ಸುರಿದರೆ ನೀಲಿ ಎಲ್ಲಿ ಹೋಗಿಲ್ಲ, ಇದೆ, ಆದರೆ ಸಮುದ್ರ ತುಂಬಾ ಅದು ಹರಡ್ತಾ ಇದೆ, ಅಷ್ಟೊಂದು ಸೂಕ್ಷ್ಮ ಇದೆ. ಈ ಪ್ರಕಾರ ನೀವು ಏನ್ ಮಾಡಿ, ಅದನ್ನ ಮೊದಲನೇ ಲವಣ ಸಮುದ್ರದಿಂದ ಅಸಂಖ್ಯಾತ ದ್ವೀಪ ಸಮುದ್ರಗಳ ಕೊನೆಯ ಸಮುದ್ರ ಯಾವ್ದಿದೆ, ಸ್ವಯಂಭೂ ರಮಣ ಸಮುದ್ರದವರೆಗೆ ಅದನ್ನು ಅದೇ ಬಟ್ಟಲನ್ನು ಹಾಕುತ್ತಾ ಹೋಗಿ ಅದರ ಸೂಕ್ಷ್ಮತೆ ಹೆಚ್ಚಾಗುತ್ತಾ ಹೋಗ್ತದೆ. ಇದೇ ಪ್ರಕಾರ ಅವಿಭಾಗಿ ಪ್ರತಿಚ್ಛೇದಗಳು, ಅಂದರೆ ಸೂಕ್ಷ್ಮ ಲೋಭದ ಅವಿಭಾಗಿ ಪ್ರತಿಚ್ಛೇದಗಳು ಅನಂತದವರೆಗೆ ಅವು ಮುಟ್ಟುತ್ತವೆ. ಅದನ್ನು ಸೂಕ್ಷ್ಮ ಮಾಡುತ್ತಾ ಹೋಗೋದು. ಇದೇ 10ನೇ ಗುಣಸ್ಥಾನದ ಕೆಲಸ ಇದೆ. ಇದೇನ್ ಮಾಡ್ತದೆ ಅಂದ್ರೆ ಕರ್ಮಗಳನ್ನು
ಆ ಲೋಭ ಕರ್ಮವನ್ನು ಸೂಕ್ಷ್ಮ ಮಾಡುತ್ತಾ ಹೋಗ್ತದೆ. ಇದೆಲ್ಲ ನೋಡಿ ಇಲ್ಲಿ ಇಷ್ಟು ಅನಂತ ಅನಂತ ಅವಿಭಾಗಿ ಪ್ರತಿಚ್ಛೇದಗಳನ್ನು ಮಾಡ್ತದೆ ಇದು. ಯಾವುದು? ಸಂಪ್ರಾಯ. ಸೂಕ್ಷ್ಮ ಸಂಪ್ರಾಯ ಗುಣಸ್ಥಾನದ ಲಾಭ ಇದೆ. ಇದು ಸೂಕ್ಷ್ಮ ಏನಿದೆ ಅಂತಂದ್ರೆ ಇನ್ನು ನೋಡಿ, ಆ ಸ್ವಯಂಭು ರಮಣ ಸಮುದ್ರದ ವಿಸ್ತಾರ ಭಯಂಕರ ಎಲ್ಲಾ ದ್ವೀಪ ಸಮುದ್ರಕ್ಕಿಂತ ವಿಶಾಲವಾಗಿದೆ. ಅದಕ್ಕಾಗಿ ಅಲ್ಲಿ ನೀವು ಒಂದು ಬಟ್ಟಲು ನೀರನ್ನು ಆ ಸಮುದ್ರಕ್ಕೆ ಹಾಕಿದರೆ ನಿಮಗೆ ಅದು ಕಾಣುವುದಿಲ್ಲ, ಆದರೆ ಕೇವಲ ಜ್ಞಾನಿಯ ವಿಷಯವಿದೆ. ಅಷ್ಟು ಸೂಕ್ಷ್ಮತೆಯನ್ನು ಅವರೆಲ್ಲ ನೋಡ್ತಾರೆ. ಈ ಪ್ರಕಾರ 10ನೇ ಗುಣಸ್ಥಾನದ ನಿಮಗೆ ಅರ್ಥ ಸಾಧಾರಣ ಗೊತ್ತಾಗಿರ್ಬೋದು. ಏನಿಲ್ಲ, ಆ ಗುಣಸ್ಥಾನ ಹೆಸರೇ ನಿಮಗೆ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ? ಸೂಕ್ಷ್ಮ ಸಾಂಪರಾಯ. ಸಾಂಪರಾಯ ಅಂದ್ರೇನು? ಕಷಾಯ. ಅದು ಕೂಡ ಯಾವ ಕಷಾಯ? ಸಂಜ್ವಲನ ಲೋಭ ಕಷಾಯ ಒಂದೇ ಇದೆ 10ನೇ ಗುಣಸ್ಥಾನ. ಅದನ್ನು ಇಷ್ಟು ಕೃಷ್ಟಿ ಮಾಡ್ಬೇಕಾಗ್ತದೆ. ಅಂದ್ರೆ ಒಂದು ನಾವು ಬಟ್ಟಲಲ್ಲಿ 1 ಹನಿ ಅಥವಾ 2 ಹನಿ ಇಂಕನ್ನು ಹಾಕಿದ್ದೇವೆ, ಅದೇ ಬಟ್ಟಲನ್ನು ಲವಣ ಸಮುದ್ರದಲ್ಲಿ ಆಮೇಲೆ ಮುಂದಿನ ಎಲ್ಲಾ ಸಮುದ್ರಗಳಲ್ಲಿ ಹಾಕೊಂತ ಹೋದಾಗ ಯಾವ ರೀತಿ ಅದರ ನೀಲಿ ಬಣ್ಣದ ಸೂಕ್ಷ್ಮತೆ ಕೃಷ್ಟಿ ಹೆಚ್ಚಾಕೋತಾ ಹೋಗ್ತದೆ, ಅದೇ ಪ್ರಕಾರ 10ನೇ ಗುಣಸ್ಥಾನದಲ್ಲಿ ಏನಾಗುತ್ತದೆ ಅಂದರೆ ಸೂಕ್ಷ್ಮ ಸಂಪ್ರಾಯದ ಅಂದ್ರೆ ಲೋಭ ಕರ್ಮದ ಕೃಷ್ಟಿ ಆಗುತ್ತಾ ಹೋಗ್ತದೆ. ಇದು ಕೇವಲ ಜ್ಞಾನಿಗಳ ವಿಷಯವಿದೆ. ನೀವು ಯಾವಾಗ ಕೇವಲ ಜ್ಞಾನಿ ಆಗುತ್ತಿರಲ್ಲ, ಆವಾಗ ಇವತ್ತು ನಾವು ಸ್ವಾಧ್ಯಾಯ ಮಾಡಿದ್ದು ಅವಾಗ ನಿಮ್ಗೆಲ್ಲ ಗೊತ್ತಾಗ್ತದೆ. ಆ ದಿವಸ ಈ ರೀತಿ ನಾವು ಸ್ವಾಧ್ಯಾಯ ದ್ರವ್ಯ ಸಂಗ್ರಹದಲ್ಲಿ ಮಾಡಿದ್ದೆವು. ಗೊತ್ತಾಗ್ತದೆ. ಕೇವಲ ಜ್ಞಾನಿಗಳಿಗೆ ಎಲ್ಲ ಗೊತ್ತಾಗ್ತದೆ. ಆವಾಗ ನೀವು ನೋಡಿ ನಾವು ಹೇಳಿದ್ದು ಸುಳ್ಳಿತ್ತು ಅಥವಾ ನಿಜವಿತ್ತು ಸತ್ಯವಿತ್ತು ಅಂತ ಗೊತ್ತಾಗ್ತದೆ. ಎಲ್ಲರೂ ಕೂಡ ನೀವು ಬೇಗನೆ ಏನಾಗ್ರಿ ಅಂದ್ರೆ ಕೇವಲ ಜ್ಞಾನಿ ಆಗರಿ. ಇನ್ನು 11ನೇ ಗುಣಸ್ಥಾನ. 11ನೇ ಗುಣಸ್ಥಾನ ಅಂತೂ ನಿಮಗೆ ಗೊತ್ತಾಗಿದೆ. ಈಗ ಬಹಳಷ್ಟು ನಾವು ಹಿಂದಿನ ಗುಣಸ್ಥಾನಗಳಲ್ಲಿ ಹೇಳುತ್ತಾ ಅದ್ರ ಬಗ್ಗೆ ಹೇಳ್ತಾ ಬಂದಿದ್ದೇವೆ. ಆದ್ರೂ ಕೂಡ 11ನೇ ಗುಣಸ್ಥಾನದ ಹೆಸರು ಏನಿದೆ? ಉಪಶಾಂತ ಮೋಹ ಗುಣಸ್ಥಾನ. ಉಪಶಾಂತ ಅಂದರೇನು? ಉಪಶಮ. ಯಾವುದರ ಉಪಶಮ? ಮೋಹನಿ ಕರ್ಮದ 21 ಕರ್ಮಗಳ ಉಪಶಮ, ಚಾರಿತ್ರ ಮೋನಿಯ ಉಪಶಮ. ಇಲ್ಲಿ ನೋಡಿ, ಪ್ರಶಮತೆಯ ಮೂರತಿ, ಪ್ರಶಾಂತ ಮೂರತಿ ಮುನಿಗಳಿಗೆ ಅಂತೇವೆ ನಾವು. ಪ್ರಶಾಂತ ಮೂರತಿ, ಪ್ರಶಮ ಮೂರತಿ. ಅವರು ಏನ್ ಮಾಡ್ತಾರೆ? ತಮ್ಮ ಆತ್ಮ ಸ್ವಭಾವದ ಸಂವೇದನದಿಂದ ಎಲ್ಲ ಮೋಹವನ್ನು ಶಮಿತ ಮಾಡಿಬಿಟ್ಟಿರ್ತಾರೆ. ಅಂದ್ರೆ ಎಲ್ಲಾ ಮೋಹಿನಿ ಕರ್ಮವನ್ನು ದಬಾಯಿಸಿದ್ದಾರೆ, ಉಪಶಮ ಮಾಡಿದ್ದಾರೆ. ಇಂಥ ವೀತರಾಗ ಛದ್ಮಸ್ತ ಉಪಶಾಂತ ಮೋಹ ಹೆಸರಿನ 11ನೇ ಗುಣಸ್ಥಾನ ಇದೆ ಇದು. ಛದ್ಮಸ್ತ ಇದೆ ಅಂದ್ರೆ 11ನೇ ಗುಣಸ್ಥಾನದವರೆಗೂ ಏನಿದೆ ಅಂದ್ರೆ ಛದ್ಮಸ್ತ ಅವಸ್ಥಾ. ಛದ್ಮಸ್ತ ಅಂದ್ರೆ ಸಾಮಾನ್ಯ ಜ್ಞಾನ. ಇಲ್ಲಿ ಕೂಡ ಇನ್ನು ಕೇವಲ ಜ್ಞಾನ ಪ್ರಾಪ್ತ ಆಗಿಲ್ಲ. ಅಂತರ ಮೂರ್ತದವರೆಗೆ ಛದ್ಮಸ್ತ ವೀತರಾಗ ಪ್ರಾಪ್ತ ಆಗಿದೆ. ಅಂದ್ರೆ ವೀತರಾಗತೆಯಲ್ಲಿಯೂ ಕೂಡ ಛದ್ಮಸ್ತ ವೀತರಾಗ, ಶ್ರೇಷ್ಠ ವೀತರಾಗ, ಇದನ್ನು ತಿಳ್ಕೊಳ್ಳಿ. ವೀತರಾಗತೆಯಲ್ಲಿ ಬಹಳ ವೆರೈಟಿ ಇದೆ. ನೋಡಿ, 5ನೇ ಗುಣಸ್ಥಾನದ ವೀತರಾಗ ಬೇರೆ, 6ನೇ ಗುಣಸ್ಥಾನದ ವೀತರಾಗತೆ, 7ನೇ ಗುಣಸ್ಥಾನದ ವೀತರಾಗತೆ. ಇನ್ನು 7ನೇ ಗುಣಸ್ಥಾನದಲ್ಲಿ 2 ವೀತರಾಗತೆ ಇದೆ, ತಿಳ್ಕೊಳ್ಬಹುದು ನೀವು. ಸ್ವಸ್ಥಾನ ವೀತರಾಗ, ಸಾತಿಶಯ ವೀತರಾಗ. 8ನೇ ಗುಣಸ್ಥಾನದಲ್ಲಿ ವೀತರಾಗ, ಪೂರ್ವಕರಣ ವೀತರಾಗ. 9ನೇ ಗುಣಸ್ಥಾನದಲ್ಲಿ ಅನಿವೃತ್ತಿಕರಣ ವೀತರಾಗ. 10ನೇ ಗುಣಸ್ಥಾನದಲ್ಲಿ ಸೂಕ್ತ ಸಂಪ್ರಾಯ ಮಟ್ಟದ ವೀತರಾಗ. 11ನೇ ಗುಣಸ್ಥಾನದಲ್ಲಿ ಉಪಶಾಂತ ಮೋಹ ವೀತರಾಗ. ಈ ರೀತಿ. ಇನ್ನು ಅಸಂಯಮದಲ್ಲಿ ವೀತರಾಗ ಇರುವುದಿಲ್ಲ.
ವೀತ ರಾಗ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದ್ರೆ ಸಂಯಮದಿಂದ ಪ್ರಾರಂಭ ಆಗ್ತದೆ, 6ನೇ ಗುಣಸ್ಥಾನದಿಂದ. ಇನ್ನು 5ನೇ ಗುಣಸ್ಥಾನದಲ್ಲಿ ಆಗುತ್ತದೆ ಅಥವಾ ಇಲ್ಲ? ಇಲ್ಲ. ವೀತರಾಗಿ ಆಗುವಂತ ಅಲ್ಲಿ ಏನ್ ನಡೆದಿದೆ ಅಂದ್ರೆ ಶಿಕ್ಷಣ ನಡೆದಿದೆ. ಯಾಕಂದ್ರೆ ಅರ್ಧ ಹಿಂಸೆ ತ್ಯಾಗ ಮಾಡಲಾಗಿದೆ, ಅರ್ಧ ಹಿಂಸೆ ಇನ್ನು ತ್ಯಾಗ ಮಾಡಿಲ್ಲ. ಸಂಯಮ ಇದೆ. ಅಲ್ಲಿಯೂ ಕೂಡ ಏನಿದೆ, ವೀತರಾಗತೆಯ ಮಾರ್ಗದಲ್ಲಿ ಅದು ಇದೆ. ಆದ್ರೆ ನಿಜವಾಗಲೂ ವೀತರಾಗತೆ ಎಲ್ಲಿ ಹೇಳಿದ್ದಾರೆ ಅಂದ್ರೆ 11ನೇ ಗುಣಸ್ಥಾನದಲ್ಲಿ ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚಿನ ವೀತರಾಗತೆ 12, ಅದಕ್ಕಿಂತ ಹೆಚ್ಚಿನ ವೀತರಾಗತೆ 13ನೇ ಗುಣಸ್ಥಾನದಲ್ಲಿ. ಈ ರೀತಿ ಈ 11ನೇ ಗುಣಸ್ಥಾನದಲ್ಲಿ ಏನಿದೆ ಅಂದ್ರೆ 21 ಕರ್ಮಗಳ ಪ್ರಶಮ ಅಂದ್ರೆ ಹೆಸರೇನಿದೆ ಅಂದ್ರೆ ಉಪಶಾಂತ ಮೋಹ. ಮೋಹ ಕರ್ಮ ಏನಾಗಿದೆ ಅಂದ್ರೆ ಶಾಂತವಾಗಿದೆ. ಇನ್ನು ಈ ಲೋಕದಲ್ಲಿ ಮೋಹ ಕರ್ಮವನ್ನು ಒಬ್ಬ ಛದ್ಮಸ್ತ ಮನುಷ್ಯ ಎಷ್ಟುವರೆಗೆ ಶಾಂತ ಮಾಡಬಹುದು? ಮಾತ್ರ ಅಂತರ್ಮೂರ್ತದವರೆಗೆ. ಅದು ಕೂಡ ಮುನಿ ಅವಸ್ಥೆಯಲ್ಲಿ 11ನೇ ಗುಣಸ್ಥಾನದಲ್ಲಿ ಹೋದಾಗ ಆ ಉಪಶಮ ಶ್ರೇಣಿಯನ್ನು ಹತ್ತಿದವರು ಏನ್ ಮಾಡ್ತಾರೆ? ಅಂತರ್ಮೂರ್ತದವರಿಗೆ ಇದನ್ನು ಶಾಂತ ಮಾಡ್ತಾರೆ. ಇನ್ನು ಮತ್ತೊಬ್ಬ ಇದ್ದಾರೆ, ಅವರು ಕ್ಷಪಕ ಶ್ರೇಣಿಯನ್ನು ಹತ್ತಾ ಇದ್ದಾರೆ. ಅವರಂತೂ ಏನ್ ಮಾಡ್ತಾರೆ ಅಂದ್ರೆ ಆ ಮೋಹಿನಿ ಕರ್ಮವನ್ನು ನಷ್ಟ ಮಾಡುತ್ತಾ ಮೇಲೆ ಹತ್ತಾರೆ. ಅದು ಉದಯಕ್ಕೆ ಬರೋದು ಪ್ರಶ್ನೆ ಇಲ್ಲ, ಜೀವನದಲ್ಲಿ ಮುಗೀತು ಅದು, ಅದರ ಸಂಗತಿಯೇ ಬಿಟ್ಟು ಹೋಯ್ತು. ಅದು ಅಂತೂ ಶ್ರೇಷ್ಠ ವೀತರಾಗ್ತಾ ಇದೆ. ಆದ್ರೆ 11ನೇ ಗುಣಸ್ಥಾನದಲ್ಲಿ ಛದ್ಮಸ್ತ ವೀತರಾಗ ಎಂದು ಹೇಳ್ತಾರೆ. ಈ 11ನೇ ಗುಣಸ್ಥಾನ ಆಗುವುದರಿಂದ ಮತ್ತೆ ತಿರುಗಿ ಕಷಾಯಗಳು ಯಾಕೆ ಆಗ್ತವೆ? ಇದು ಪ್ರಶ್ನೆ ಬರ್ತದೆ. 11ನೇ ಗುಣಸ್ಥಾನವರೆಗೂ ಹೋದಂತ ಜೀವ ಮತ್ತೆ ಯಾಕೆ ಕೆಳಗಿನ ಕಷಾಯಗಳಲ್ಲಿ ಬರ್ತಾನೆ? ಇದೊಂದು ಪ್ರಶ್ನೆ ಬರ್ತದೆ. ಅದಕ್ಕಾಗಿ ಏನ್ ಹೇಳ್ತಾರೆ ಗೊತ್ತಾ? ಈ ಉಪಶಾಂತ ಮೋಹದ ಕಾಲವೇ ಅಷ್ಟೇ ಇದೆ, ಏನ್ ಮಾಡಕ್ಕಾಗಲ್ಲ. 11ನೇ ಗುಣಸ್ಥಾನದ ಕಾಲ ಮಾತ್ರ ಎಷ್ಟಿದೆ ಅಂದ್ರೆ ಅಂತರ್ಮೂರ್ತ ಇದೆ. ಅಥವಾ ಹೀಗೂ ತಿಳ್ಕೊಳ್ಳಿ, ಈಗ ಅದ್ರ ಸ್ವಭಾವವೇ ಇದೆ. ಅದು 11ನೇ ಗುಣಸ್ಥಾನದ ಸ್ವಭಾವವಿದೆ. ಅದು ಅಂತರ್ಮೂರ್ತ ಕಾಲ ಮೀರಿದ ತಕ್ಷಣ ಕೆಳಗಿನ ಗುಣಸ್ಥಾನದಲ್ಲಿ ಬರುತ್ತಾ ಹೋಗುವುದು, ಕಷಾಯಗಳಲ್ಲಿ ಕೂಡುತ್ತಾ ಉದಯಗಳು ಬರ್ಲಿಕ್ಕೆ ಆಗುತ್ತಾ ಇರ್ತದೆ. ಈ ಪ್ರಕಾರ ತಿಳ್ಕೊಳ್ಬೇಕು. ಇನ್ನು ಆ ಕಷಾಯದ ಕಾಲ ಪೂರ್ಣ ಆದ ತಕ್ಷಣವೇ ಉದಯದಲ್ಲಿ ಬರ್ತವೆ. ನೀವು ಕಷಾಯಗಳನ್ನು ಉಪಶಮ ಮಾಡಬೇಕಾದ್ರೆ ಎಷ್ಟುವರೆಗೆ ಮಾಡಬಹುದು? ಅಂತರ್ಮೂರ್ತದವರೆಗೆ ಮಾಡಬಹುದು. ಯಾವ ಪ್ರಕಾರ? ಈಗ ಒಂದು ಚೆಂಡಿದೆ, ಅದ್ರ ಸ್ವಭಾವ ಏನಿದೆ? ಮೇಲೆ ಹೋಗ್ತದೆ, ಅದು ಪುಟಿದು ಮೇಲೆ ಹೋಗ್ತದೆ, ಆದರೆ ಕೆಳಗಡೆ ಬರ್ತದೆ. ಯಾಕಂದರೆ ಕೆಳಗಡೆ ಆ ಚೆಂಡಿಗೆ ಕೆಳಗೆ ಬರುವಂತ ಆಕರ್ಷಣೆ ಇದೆ, ಗುರುತ್ವಾಕರ್ಷಣೆ ಏನಿದೆಯಲ್ಲ, ಅದೇ ಪ್ರಕಾರ ಈ ಉಪಶಾಂತ ಮೋಹದಲ್ಲಿದ್ದಂತ ಜೀವ ಮೇಲೆ ಹೋಗಿರ್ತಾನೆ, ಬಹಳ ಪ್ರಯತ್ನ ಮಾಡಿ ಮೇಲೆ ಹೋಗಿರ್ತಾನೆ. ಅದರ ಕೆಳಗಿನ ಗುಣಸ್ಥಾನಗಳಲ್ಲಿ ಅಂತರ್ಮೂರ್ತದ ನಂತರ ಬರ್ಲಿಕ್ಕೆ ಪ್ರಾರಂಭ ಆಗ್ತಾನೆ. ಅಂದರೆ ಅವನಿಗೆ ಮೋಹನಿ ಕರ್ಮದ ಆಕರ್ಷಣೆ, ಗುರುತ್ವಾಕರ್ಷಣೆ ಇರ್ತದೆ ಅಲ್ಲ, ಅದು ಕೆಳಗಡೆ ಕರೆದುಕೊಂಡು ಬರುತ್ತದೆ. ಈಗ ನೀವು 1 ಗಂಟೆ ಅಂದ್ರೆ 2:30 ಸರಿಯಾಗಿ ನೀವು ಸ್ವಾಧ್ಯಾಯದಲ್ಲಿ ಬಂದಿದ್ದೀರಿ. ಈ ಸ್ವಾಧ್ಯಾಯದ ಕೊನೆಯ ನಿಮಿಷ ನಿಮಗೆ ತಡ್ಕೊಲಿಕ್ಕಾಗಲ್ಲ. ಯಾಕಂದ್ರೆ ನಿಮ್ಮ ಮುಂದಿನ ಕೆಲಸಗಳ ಉದಯಾವಲಿಯಲ್ಲಿ ಬಂದಿರುತ್ತದೆ. ಅದು ಕೆಲಸ ಇರಲಿ ಅಥವಾ ಬಿಡಲಿ, ನಿಮ್ಮ ತಲೆಯಲ್ಲಿ ಧಾರಣೆ ಏನಾಗಿದೆ, 3:30 ಸ್ವಾಧ್ಯಾಯದ ಮುಕ್ತಾಯವಿದೆ. 31ನೇ ನಿಮಿಷದಲ್ಲಿ ನೀವು ಎಷ್ಟೋ ಜನರು ಹೊರಗೆ ಹೋಗಿರ್ತೀರಿ. ಸ್ವಭಾವ ಇದೆ, ಅದು ಏನ್ ಮಾಡಕ್ಕಾಗಲ್ಲ. ಇನ್ನು 31ನೇ ನಿಮಿಷದಿಂದ ನೀವು ಎಲ್ಲರೂ ಕೂಡ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದೀರಿ, ಒಬ್ಬ ಹುದ್ದೆಯಲ್ಲಿದ್ದೀರಿ ಅಂತೇನಿಲ್ಲ. ಎಷ್ಟೋ ಜನರು ಕೆಲಸ ಇಲ್ದವರು ಇದ್ದೀರಿ.
ಆದರೆ ನಿಮ್ಮ ತಲೆಯಲ್ಲಿ ಧಾರಣೆ ಅದ್ರ ಸ್ವಭಾವ ಏನಾಗಿದೆ ಅಂದ್ರೆ ಆಯ್ತು ಸ್ವಾಧ್ಯಾಯ ಮುಗೀತು ಅಷ್ಟೇ ಅಪ್ಪ. ಅಂದ್ರೆ ಶಾಲೆಯಲ್ಲಿ 45 ನಿಮಿಷಗಳಾದ ನಂತರ ಗಂಟೆ ಬಡಿತಾರೆ. ಬೇಕಾದಷ್ಟು ಸುಂದರವಾದಂತ ವಿಷಯವಿರ್ಲಿ, ಗಂಭೀರ ವಿಷಯವಿರ್ಲಿ, ನಿಮಗೆ ವಿಷಯ ತಿಳಿಲಿ ಅಥವಾ ಬಿಡಲಿ, ಗಂಟೆ ಬಡಿದರೆ ಮುಗೀತು. ಸಂಯಮ ಮೀರ್ತದೆ ವಿದ್ಯಾರ್ಥಿಗಳದ್ದು. ಅದೇ ಪ್ರಕಾರ 11ನೇ ಗುಣಸ್ಥಾನದಲ್ಲಿ ಏನಿದೆ ಅಂದ್ರೆ ಅಂತರ ಮುಹೂರ್ತ ಸಮಯ ಮೀರಿತಂದ್ರೆ ಕಷಾಯಗಳ ಗಂಟೆ ಬಾರಿಸ್ತಾರೆ. ಗಂಟೆ ಬಾರಿಸಿದ ನಂತರ ವಿದ್ಯಾರ್ಥಿಗಳು ಹೇಗೆ ಜಿಗಿದು ಹೋಗ್ತಾರೆ ಕ್ಲಾಸ್ನಿಂದ ಹೊರಗೆ, ಕಷಾಯಗಳು ಬಂದ್ಬಿಡ್ತವೆ ನೋಡಿ. ಇನ್ನು ನೀವು ಎಲ್ಲರೂ ಕೂಡ ಏನ್ ಮಾಡಿ, ಬೇಗ ಬೇಗನೆ ಮಹಾವೃತ್ತಿಗಳಾಗಿ ಉಪಶಮ ಶ್ರೇಣಿ, ಕ್ಷಪಕ ಶ್ರೇಣಿ ಎಲ್ಲವನ್ನು ಹತ್ತಿ ಪ್ರಾಕ್ಟೀಸ್ ಮಾಡಿ ಎಲ್ಲ ನೋಡ್ಕೊಳ್ಳಿ. ಇಲ್ಲಿ ಸ್ವಾಧ್ಯಾಯ ಮಾಡುವಾಗ ಕೇಳಿದಿರಲ್ಲ, ಅಲ್ಲಿ ಸಾಕ್ಷಾತ್ತಾಗಿ ನೋಡ್ಕೊಳ್ಳಿ, ಗೊತ್ತಾಗ್ತದೆ. ನೀವು ಕೂಡ ಎಲ್ಲರೂ ಏನ್ ಮಾಡಿ, ಒಮ್ಮೆ ಉಪಶಮ ಶ್ರೇಣಿ ಹತ್ರಿ, 2 ಸಲ ಹತ್ರಿ, ಆಮೇಲೆ 1 ಸಲ ಕ್ಷಪಕ ಶ್ರೇಣಿ, ಮತ್ತೊಂದ್ ಸಲ ಕ್ಷಪಕ. ಕೊನೆ ಕ್ಷಪಕ ಶ್ರೇಣಿಯಲ್ಲಿ ನೀವು ಕೇವಲ ಜ್ಞಾನಿ ಆಗ್ತೀರಿ. ಇನ್ನು ನೋಡಿ, ಈಗ ಯಾರ ಜಠರಾಗ್ನಿ ಮಂದಾಗಿರ್ತದೆ, ಜಠರ ಅಂದ್ರೆ ಹೊಟ್ಟೆಯಲ್ಲಿ ಪಚನ ಮಾಡುವಂತ ಶಕ್ತಿ ಮಂದಾಗಿರ್ತದೆ, ಅವರಿಗೆ ಹಸಿವಾಗುವುದಿಲ್ಲ. ಒಂದು ಅಂತರಾಯ ಬಂದ್ರೆ ಕಣ್ಣುಗಳು ತಿರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಒಂದ್ ವೇಳೆ ಊಟ ಸಿಗದಿದ್ರೆ ಅಥವಾ ಊಟಕ್ಕೆ ಸ್ವಲ್ಪ ಸಮಯ ಹೆಚ್ಚಾದರೂ ಕೂಡ ನಿಮಗೆ ಏನಾಗ್ತದೆ, ತಲೆ ಸುತ್ತದೆ. ಆದ್ರೆ ಯಾರ ಜಠರಾಗ್ನಿ ಮಂದಾಗಿದೆ ಅವರಿಗೆ ತಲೆ ಸುತ್ತೋದಿಲ್ಲ. ಅವರು ಅಂತರಾಯಗಳು ಬಂದರು ಅಥವಾ ಊಟದ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅವರಲ್ಲಿ ಅಂತರದಲ್ಲಿ ಅವ್ರ ಹೊಟ್ಟೆಯಲ್ಲಿ ಏನಾಗುದಿಲ್ಲ, ಜ್ವಾಲಾಮುಖಿ ಉತ್ಪತ್ತಿನೇ ಆಗುದಿಲ್ಲ, ಹಸು ಆಗುವುದಿಲ್ಲ ಅವ್ರಿಗೆ. ಈಗ ಚಕ್ರಿಗಳಿದ್ದಾರೆ, ಚಕ್ರವರ್ತಿಗಳು, ಅರ್ಧ ಚಕ್ರಿಗಳಿದ್ದಾರೆ, ಕೃಷ್ಣನಂತವರು, ಆಮೇಲೆ ತೀರ್ಥಂಕರರಿದ್ದಾರೆ. ಇವರೆಲ್ಲರ ಆಹಾರ ಮಾಡ್ತಾರೆ, ಆದರೆ ನಿಹಾರ ಮಾಡುವುದಿಲ್ಲ. ಆಹಾರ ಅಂದ್ರೆ ಆಹಾರ ಗ್ರಹಣ ಮಾಡುವುದು. ನಿಹಾರ ಅಂದ್ರೆ ಏನು, ಮಲ ವಿಸರ್ಜನೆ. ನಿಹಾರ ಅಂದ್ರೆ ಏನು, ಮಲ ವಿಸರ್ಜನೆ ಮಾಡುವುದಿಲ್ಲ ನೋಡಿ. ಇವರೆಲ್ಲ ದೊಡ್ಡ ದೊಡ್ಡ ಜನರು ಇವರು. ಚಕ್ರಿಗಳು ಆಹಾರ ಮಾಡ್ತಾರೆ, ನಿಹಾರ ಇಲ್ಲ ಅವ್ರಿಗೆ. ಅರ್ಧ ಚಕ್ರಿಗಳಿಗೂ ಇಲ್ಲ, ತೀರ್ಥಂಕರಿಗಂತೂ ಇಲ್ಲವೇ ಇಲ್ಲ. ಇದು ಏನಿದೆ, ಇದು ಏನು ವಿಶೇಷ ಇದೆ ಅಂದ್ರೆ ಅವರ ಹೊಟ್ಟೆಯಲ್ಲಿ ಅಷ್ಟೊಂದು ಶಕ್ತಿ, ತಿಂದ ವಸ್ತು ಎಲ್ಲ ಶಕ್ತಿ ಆಗ್ತದೆ, ಭಸ್ಮ ಮಾಡಿಬಿಡ್ತದೆ. ಅವ್ರಿಗೆ ಅದು ಮಲವೇ ಆಗುದಿಲ್ಲ. ಇನ್ನು ಬಾರಿಗೂ ಯಾರಿಗೂ ಹೆಚ್ಚು ಬಾರಿ ಮಲ ಬರ್ತಾ ಇದೆ, ಮಲ ವಿಸರ್ಜನೆ ಮಾಡ್ತಾ ಇದ್ದಾರಲ್ಲ, ಅವರ ಸಹನನ ಹೀನಾಗುತ್ತಾ ಹೋಗ್ತದೆ, ಅವರ ಆಯುಷ್ಯ ಕಡಿಮೆ ಆಗ್ತದೆ, ಶಕ್ತಿ ಹೀನಾಗ್ತದೆ, ಅವರು ತಪಸ್ಸುಗಳನ್ನು ಮಾಡ್ಲಿಕ್ಕೆ ಸ್ವಲ್ಪ ತೊಂದರೆನೂ ಆಗ್ತದೆ. ಇಷ್ಟು ತಿಳ್ಕೊಳ್ಳಿ. ನಿಮ್ಮ ಆರೋಗ್ಯ ಸರಿ ಇದೆ ಅಥವಾ ಕೆಡ್ತಾ ಇದೆ ಅಥವಾ ಮುಂದೆ ಕೆಡುವುದಿದೆ, ಇದು ನಿಮ್ಮ ಹೊಟ್ಟೆಯಲ್ಲಿ ನಿಹಾರದ ಮೇಲೆ ನಿಮಗೆ ಅರ್ಥ ಆಗ್ತದೆ. ನಿಮ್ಮ ಡಾಕ್ಟರ್ ನೀವು ಆಗಿ. ಇನ್ನು ಅವರು ಏನು ತಿಂದಿದಾರಲ್ಲ, ಅವ್ರು ಒಂದ್ ಸ್ವಲ್ಪವೂ ಕೂಡ ಅವ್ರದ್ದು ವ್ಯರ್ಥ ಹೋಗುದಿಲ್ಲ. ಆಹಾರ ತಿಂದದ್ದೆಲ್ಲ ಶಕ್ತಿಯೇ ಆಗ್ತದೆ, ಪುಣ್ಯ ಶಕ್ತಿ, ಇದೆಲ್ಲ ಪುಣ್ಯದ ಫಲ ನೋಡಿ. ಇನ್ನು ತೀರ್ಥಂಕರಿಗೆ ಹೇಳಿದ್ದಾರೆ, ಅವರ ಆಹಾರ ಶುಕ್ರ ರೂಪದಲ್ಲಿ ಪರಿಣತ ಆಗ್ತದೆ ಅಂತೆ, ಮಲ ರೂಪದಲ್ಲಿ ಆಗುದಿಲ್ಲ. ಸಾಮಾನ್ಯ ಜೀವಿಗಳ ಆಹಾರ ಮಲ ರೂಪದಲ್ಲಿ ಪರಿಣತ ಆಗ್ತಾ ಇರ್ತದೆ. ಆದ ಕಾರಣ ಅವರ ರಕ್ತದ ಬಣ್ಣ ನೋಡಿ ಶ್ವೇತವಿದೆ. ಶ್ವೇತ ರುಧಿರಧಾರಿ ಅಂತಿರಲ್ಲ, ಶ್ವೇತ ಅಂದ್ರೆ ಅವರ ಬಿಳಿ ರಕ್ತ ಇದೆ ಅವರ ಶರೀರದಲ್ಲಿ. ಅದೇ ಪ್ರಕಾರ ಉಪಶಾಂತ ಮೋಹ ಮತ್ತು ಉಪಶಾಂತ ಕಷಾಯದಲ್ಲಿ ಸ್ವಲ್ಪ ಅಂತರ ಇದೆ. ಉಪಶಾಂತ ಮೋಹದಲ್ಲಿ ದರ್ಶನ ಮೋಹ ಮತ್ತು ಚಾರಿತ್ರ ಮೋಹ ಎರಡು ಬರ್ತವೆ. ಇನ್ನು ಉಪಶಾಂತ ಕಷಾಯದಲ್ಲಿ ಚಾರಿತ್ರ ಮೋಹಿನಿ ಅಷ್ಟೇ ಬರ್ತದೆ. ಯಾಕಂದ್ರೆ ಕಷಾಯಗಳು ಚಾರಿತ್ರ ಮೋಹನಿದ ಭೇದ ಇವೆ. ಇನ್ನು ಉಪಶಾಂತ ಮೋಹ ಅಂದ್ರೆ ಪೂರ್ಣ ಮೋಹನಿ ಕರ್ಮ ಆಯ್ತು. ಮೋಹನಿ ಕರ್ಮ ಅಂದ್ರೆ ಎರಡು ಬರ್ತವೆ, ದರ್ಶನ ಮೋಹಿನಿ, ಚಾರಿತ್ರ ಮೋಹಿನಿ.
ಇಲ್ಲಿ ಏನಾಗ್ತದೆ, ಚಾರಿತ್ರ ಮೋಹದ ಉಪಶಮವನ್ನು ಮಾಡ್ತಾನೆ ಯಾರು? 11ನೇ ಗುಣಸ್ಥಾನವರ್ತಿ ದರ್ಶನ ಮುನಿಯವನ್ನು ಕೆಳಗಡೆ ಮಾಡಿ ಬಂದಿದ್ದಾನೆ ಉಪಶಮ. ಉಪಶಾಂತ ಮೋಹ ಈ ಗುಣಸ್ಥಾನದ ಅರ್ಥ ಏನಿದೆ ಅಂದ್ರೆ ಮೋಹನಿ ಕರ್ಮವನ್ನು ಅಂತರ ಮುಹೂರ್ತದವರೆಗೆ ಶಾಂತ ಮಾಡುವುದು ಉಪಶಾಂತ ಮೋಹ. ಇಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ದಂತ ಸಾಧು ಉಪಶಾಂತ ಶ್ರೇಣಿಯನ್ನು ಅಂದ್ರೆ ಉಪಶಮ ಶ್ರೇಣಿಯನ್ನು ಕೂಡ ಹತ್ತಬಹುದು, ಕ್ಷಪಕ ಶ್ರೇಣಿಯನ್ನು ಹತ್ತಬಹುದು. ಎರಡು ಶ್ರೇಣಿಯನ್ನು ಹತ್ತಾರೆ ಯಾರು? ಕ್ಷಾಯಿಕ ಸಮ್ಯಕ್ ದೃಷ್ಟಿ. ಆದರೆ ಕ್ಷಾಯೋಕ್ಷಮಿಕ ಸಮ್ಯಕ್ ದೃಷ್ಟಿ ಇದ್ದಂತ ಸಾಧು ಅಥವಾ ಮುನಿ ಮಾತ್ರ ಉಪಶಮ ಶ್ರೇಣಿಯನ್ನು ಅಷ್ಟೇ ಹತ್ಲಿಕ್ಕೆ ಸಾಧ್ಯವಿದೆ, ಕ್ಷಪಕ ಶ್ರೇಣಿಯನ್ನು ಹತ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವನ ಸತ್ವದಲ್ಲಿ ಏನಿವೆ? ಸಮ್ಯಕ್ತ್ವ ಘಾತಕ 6 ಕರ್ಮಗಳಿವೆ ನೋಡಿ. ಯಾವು? ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಆಮೇಲೆ ಅನಂತಾನುಬಂಧಿ, ಕ್ರೋಧ, ಮಾನ, ಮಾಯಾಲು. ಈ 6 ಸರ್ವಘಾತಿ ಕರ್ಮಗಳನ್ನು ಅವನು ಉಪಶಮ ಮಾಡಿದ್ದಾನೆ. ಅದಕ್ಕಾಗಿ ಅವನಿಗೆ ಕ್ಷಪಕ ಶ್ರೇಣಿ ಹತ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಆ ಕರ್ಮಗಳು ಉದಯಕ್ಕೆ ಬರ್ತವೆ. ಕ್ಷಪಕ ಶ್ರೇಣಿ ಹತ್ತಲಿಕ್ಕೆ ಕ್ಷಾಯಿಕ ಸಮ್ಯಕ್ತ ಬೇಕು. ಯಾಕಂದ್ರೆ ಅವರ ಸತ್ವದಲ್ಲಿ ಅನಂತಾನುಬಂಧಿ 4 ಇಲ್ಲವೇ ಇಲ್ಲ, ಹೋಗ್ಬಿಟ್ಟಿವೆ. ಮಿಥ್ಯಾತ್ವ ಇಲ್ಲ, ಸಮ್ಯಕ್ ಮಿಥ್ಯಾತ್ವ ಇಲ್ಲ, ಸಮ್ಯಕ್ ಪ್ರಕೃತಿನೂ ಇಲ್ಲ. 7 ಸಮ್ಯಕ್ತ್ವ ಘಾತಕ ಕರ್ಮಗಳನ್ನು ನಷ್ಟ ಮಾಡಿಬಿಟ್ಟಿದ್ದಾನೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ. ಅದಕ್ಕಾಗಿ ಅವನ ಕೆಲಸ ಏನು ಉಳಿದಿದೆ? ಏನು? ಮೋಹನಿ ಕರ್ಮದ 28 ಭೇದಗಳಲ್ಲಿ 7 ಅಂತೂ ಕೆಳಗಡೆನೆ 4ನೇ ಗುಣಸ್ಥಾನದಲ್ಲಿ ಅವನು ಏನ್ ಮಾಡಿದ್ದಾನೆ? ನಷ್ಟ ಮಾಡಿದ್ದಾನೆ. ಉಳಿದದ್ದು ಇನ್ನು ಶ್ರೇಣಿ ಹತ್ತುವಾಗ 21 ಏನು ಪ್ರಕೃತಿಗಳಿವೆ, ಚಾರಿತ್ರ ಮೌನಿ ಪ್ರಕೃತಿಗಳು, ಅದನ್ನು ಏನ್ ಮಾಡ್ತಾನೆ? ಅವನು ಕ್ಷಯ ಮಾಡುತ್ತಾ ಹೋಗ್ತಾನೆ. ಪ್ರತ್ಯಾಖ್ಯಾನಾವರ್ಣಿ, ಪ್ರತ್ಯಾಖ್ಯಾನಾವರ್ಣಿ, ಸಂಜೋಲನ್ 4 3 12. ಆಮೇಲೆ ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜಿಗುಪ್ಸಾ, ಸ್ತ್ರೀವೇದ್, ಪುರುಷವೇದ್. ಹೀಗೆ 21 ಚಾರಿತ್ರ ಮೌನಿ ಕರ್ಮಗಳು ಮಾತ್ರ ಅವನಲ್ಲಿ ಉಳಿದಿವೆ. ಯಾರಿಗೆ? ಕ್ಷಾಯಿಕ ಸಮ್ಯಕ್ ದೃಷ್ಟಿಗಳಲ್ಲಿ. ಅದಕ್ಕಾಗಿ ಅವನಿಗೆ ಕ್ಷಪಕ ಶ್ರೇಣಿಯನ್ನು ಹತ್ತುವಂತ ಶಕ್ತಿವಿದೆ. ಬೇಕಾದ್ರೆ ಉಪಶಮ ಶ್ರೇಣಿಯನ್ನು ಕೂಡ ಹತ್ತಬಹುದು. ಇನ್ನು ಉಪಶಮ ಶ್ರೇಣಿಯನ್ನು ಹತ್ತುವಾಗ ಅವನ ಕೆಲಸ ಏನು? 21 ಪ್ರಕೃತಿಗಳನ್ನು ಉಪಶಮ ಮಾಡೋದು. ಕ್ಷಪಕ ಶ್ರೇಣಿಯನ್ನು ಹತ್ತುವಾಗ ಅಪ್ರತ್ಯಾಖ್ಯಾನಾವರ್ಣಿ ನಷ್ಟ ಮಾಡೋದು, ಪ್ರತ್ಯಾಖ್ಯಾನಾವರ್ಣಿ ನಷ್ಟ ಮಾಡೋದು, ಸಂಜವಲನಗಳನ್ನು ನಷ್ಟ ಮಾಡೋದು. ಆಯ್ತು. ಕ್ಷೀಣ ಕಷಾಯ ಆಗ್ಬಿಡ್ತಾನೆ. 10ನೇ ಗುಣಸ್ಥಾನದ ಕೊನೆಯ ಸಮಯದಾಗೆಲ್ಲ ನಷ್ಟ ಮಾಡ್ತಾನೆ. 12ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ಅದಕ್ಕಾಗಿ ನೀವೆಲ್ಲ ಏನ್ ಮಾಡಿ, ಇವತ್ತು ನಿಮ್ಮ ಹತ್ತಿರ ಇರ್ತಕ್ಕಂತ ಯಾವ ಒಂದು ಸಮ್ಯಕ್ವಿದೆ, ಮೊದಲು ಸಮ್ಯಕ್ ದೃಷ್ಟಿ ಆಗಿ ಮಿಥ್ಯಾತ್ವವನ್ನು ಬಿಡಿ, ಸಮ್ಯ ದೃಷ್ಟಿ ಆಗಿ, ಸಮ್ಯ ದೃಷ್ಟಿ ಆದ ನಂತರ ನೀವು ಕ್ಷಾಯೋಕ್ಷಮಿಕ ಸಮ್ಯಕ್ ದೃಷ್ಟಿ ಆಗ್ತೀರಿ. ಇನ್ನು ಆ ಸಾಯೋಕ್ಷಮಿಕ ಸಮ್ಯಕ್ ದೃಷ್ಟಿಯನ್ನು ನೀವು ಏನ್ ಮಾಡಿ, ಅನುವೃತದೊಂದಿಗೆ ಅದರ ಜೋಪಾಸನೆ ಮಾಡಿ, ಪ್ರತಿಮಾಧಾರಿಗಳಾಗಿ ಅದರ ಜೋಪಾಸನೆ ಮಾಡಿ. ಅದೇ ನಿಮಗೆ ಏನಾಗ್ತದೆ ಅಂದ್ರೆ, ಅದರಿಂದ ಏನು ಶಕ್ತಿ ಬರ್ತದೆ ಅಂದ್ರೆ, ನಿಮಗೆ ಬಹಳ ಕಡಿಮೆ ಭವಗಳಲ್ಲಿ ನಿಮಗೆ ಕ್ಷಾಯಿಕ ಸಮ್ಯಕ್ತದ ಪ್ರಾಪ್ತಿ ಆಗ್ತದೆ. ಈಗ ನಿಮ್ಮ ಹತ್ರ ಸಮ್ಯಕ್ ದರ್ಶನ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ, ಆದರೆ ಅದು ಪಂಚ ಪಾಪ ಸಹಿತವಿದೆ. ಅವಿರತ ಸಮ್ಯಕ್ ದೃಷ್ಟಿ ಇರೋದರಿಂದ ಅದರ ಶಕ್ತಿ ಹೀನಿದೆ. ಅದು ಯಾವಾಗಲೂ ನಷ್ಟ ಕೂಡ ಆಗ್ಬೋದು. ಯಾಕಂದ್ರೆ ಅದಕ್ಕೆ ಯಾವುದೇ ಕಾಂಪೌಂಡ್ ಇಲ್ಲ. ರಸ್ತೆಯಲ್ಲಿ ಇಟ್ಟಂತ ರತ್ನ ಮತ್ತು ಬಂಗಾರಗಳನ್ನು ಯಾವಾಗ ಬೇಕಾದ್ರೂ ಕಳ್ಳರು ಕದ್ದುಕೊಂಡು ಹೋಗ್ತಾರೆ. ಇದನ್ನು ತಿಳ್ಕೊಳ್ಬೇಕು ಅರ್ಥ. ಈಗ ನಿಮ್ಮ ಮನೆಯಲ್ಲಿ ಒಳ್ಳೆ ಒಳ್ಳೆ ಆಭರಣಗಳು, ತುಟ್ಟಿಯ ವಸ್ತುಗಳಿವೆ, ಅವುಗಳನ್ನೆಲ್ಲ ಎಲ್ಲಿಡ್ತೀರಿ ನೀವು? ಮನೆಯಲ್ಲಿಯೂ ಕೂಡ ವಿಶೇಷವಾದಂತ ಒಂದು ಮನೆ ತಯಾರು ಮಾಡಿರ್ತೀರಿ ನಿಮ್ಮ ವಿಶೇಷ ವಸ್ತುಗಳನ್ನು ಇಡ್ಲಿಕ್ಕೆ. ಆ ರೂಮ್ನಲ್ಲಿ ವಿಶೇಷವಾದ ಕಪಾಟುಗಳನ್ನು, ಗಟ್ಟಿಮುಟ್ಟಾದ ಲಾಕರ್ಗಳನ್ನು ತಂದಿಟ್ಟಿರ್ತೀರಿ. ಆ ಲಾಕರ್ ನಲ್ಲಿಯೂ ಕೂಡ ಮತ್ತೆ ಒಳಗಡೆ ಸಣ್ಣ 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 ಮನೆಗಳು, ಅದಕ್ಕೂ ಕೂಡ ಒಂದೊಂದು ಕೀಲಿ, ಅದರ ಮೇಲೆ ಮತ್ತೊಂದು ಕೀಲಿ, ಅದರ ಮೇಲೆ ಮತ್ತೊಂದು ಕೀಲಿ, ಅದರ ಮೇಲೆ ಮತ್ತೊಂದು ನಂಬರ್ ಲಾಕ್ ಇರ್ತದೆ, ಅದನ್ನ ತೆರೆದು ಬಿಡೋದು. ಅದರ ನಂತರ ಮತ್ತೆ ರೂಮಿಗೆ ಒಂದು ಬಾಗಿಲು, ಅದಕ್ಕೊಂದೇ ಕೀಲಿ. ಎಷ್ಟು ನೀವು ಅದನ್ನ
ಸುರಕ್ಷಿತವಾಗಿ ಇಡ್ತಾ ಇದ್ದೀರಿ. ಅದು ಒಂದು ಪುದ್ಗಲ ವಸ್ತು ಇದೆ, ಬಂಗಾರ ರತ್ನ ಏನೋ ಒಂದ್ ಸ್ವಲ್ಪ ಐತೆ, ಅದನ್ನ ಇಡ್ತಾ ಇರ್ತೀರಿ ನೀವು. ಆದರೆ ಈ ಸಮ್ಯಕ್ ದರ್ಶನ ರತ್ನ ಮತ್ತು ಸಮ್ಯಕ್ ಜ್ಞಾನ ರತ್ನವನ್ನು ನೀವು ದಾರಿಯಲ್ಲಿ ಇಟ್ಟು ಬಿಡ್ತಾ ಇದ್ದೀರಿ. ಅವಾಗ ಕಷಾಯ ರೂಪಿ ಕಳ್ಳರು ಬಂದು ಅದನ್ನು ಸ್ಟೋಲ್ ಮಾಡ್ತಾರೆ, ಕಳ್ತನ ಮಾಡ್ತಾರೆ. ನೀವು ಇನ್ನು ಲಾಕರ್ದಲ್ಲಿ ಅಷ್ಟೇ ಇಟ್ಟು ಬಿಟ್ಟಿಲ್ಲ, ಆ ಲಾಕರ್ ಮೇಲೆ ಇನ್ಶೂರೆನ್ಸ್ಗಳಿವೆ, ಮನೆ ಮೇಲೆ ಇನ್ಶೂರೆನ್ಸ್ಗಳಿವೆ. ಹಾ, ಎಷ್ಟು ಸುರಕ್ಷತೆ ಇದೆ ನೋಡಿ. ನೀವು ಯಾವ್ದ್ರ ಸುರಕ್ಷೆ ಮಾಡ್ತಾ ಇದ್ದೀರಿ? ಯಾವ ವಸ್ತುವಿನ ನಿಮಿತ್ತದಿಂದ ನಿಮ್ಮ ಸಂಪ್ರಾಯಗಳು ಅಂದ್ರೆ ನಿಮ್ಮ ಕಷಾಯಗಳು ಹೆಚ್ಚಾಗ್ತವೆ, ನಿಮ್ಮನ್ನು ಸಂಸಾರ ಮಾಡ್ತವೆ, ಅದಕ್ಕೆ ವಿಶೇಷವಾದಂತ ಸಂರಕ್ಷಣೆ ಇಡ್ತಾ ಇದ್ದೀರಿ. ಅದರ ಮೇಲೆ ಮತ್ತು ಇನ್ಶೂರೆನ್ಸ್ ಮಾಡ್ತಾ ಇದ್ದೀರಿ. ಆದ್ರೂ ಕೂಡ ನೀವು ಅಶೂರ್ ಇಲ್ಲ, ನಿಶ್ಚಿಂತಿಲ್ಲ. ನಿಮಗೆ ಅಶೂರ್ ಇಲ್ಲ, ಯಾಕಂದ್ರೆ ಚಿಂತೆ ಇದೆ. ಅದಕ್ಕಾಗಿ ಅದರ ಮೇಲೆ 4-5 ಪ್ರಕಾರದ ಇನ್ಶೂರೆನ್ಸ್ ಗಳನ್ನ ಮಾಡ್ತಾರೆ. ಫೈರ್ ಇನ್ಶೂರೆನ್ಸು, ಸ್ಟೋಲನ್ ಇನ್ಶೂರೆನ್ಸು, ಏನೇನು ಅನೇಕ ಪ್ರಕಾರದ ಇನ್ಶೂರೆನ್ಸ್ ಗಳೆಲ್ಲ ಮಾಡಿ ಆ ಇನ್ಶೂರೆನ್ಸ್ ಪೇಪರ್ ಇಡ್ಲಿಕ್ಕೆ ಮತ್ತೊಂದು ಬ್ಯಾಂಕ್ ಬೇಕು. ಚಿಂತನೆ ಮಾಡಿ ಸ್ವಲ್ಪ ಚೆನ್ನಾಗಿ. ನಾವು ಯಾವ ವಸ್ತುಗಳನ್ನು ಎಷ್ಟು ಸಂರಕ್ಷಣೆ ಮಾಡ್ತೇವೆ ಮತ್ತು ಯಾವುದನ್ನು ಮಾಡಬೇಕು, ಇದು ಇಂಥ ಮೇಲಿನ ಗುಣಸ್ಥಾನಗಳಲ್ಲೆಲ್ಲ ಹೋಗ್ಬೇಕಾದರೆ ನಿಮ್ಮನ್ನು ನೀವು ಅಶೂರ್ ಆಗ್ಬೇಕು. ನೀವು ಮೊದಲು ಅಶೂರ್ ಆಗುವುದು, ನಿಶ್ಚಿಂತ ಆಗುವುದು, ನಿಶಂಕಿತ ಆಗುವುದು. ಇದು ಸಮ್ಯಕ್ ದರ್ಶನ ಇದೆ. ನೀವು ನಿಶ್ಚಿಂತಿಲ್ಲ. ನಿಮಗೆ ಏನ್ ಚಿಂತೆ ಇದೆ ಅಂದ್ರೆ ನಿಮಗೆ ಧರ್ಮದ ಚಿಂತೆ ಇಲ್ಲ. ನಿಮ್ಗೆ ನಿಮ್ಮ ಹಣ, ಬಂಗಾರ, ಬೆಳ್ಳಿ, ರತ್ನ, ಹೊಲ, ಮನೆ ಸೀಮೆ, ಹೊಲದ ಸೀಮೆ, ಮನೆಯಲ್ಲಿ ಅಂಗಳದಲ್ಲಿ ಒಂದು ನಾಯಿಯನ್ನು ಬರ್ಲಿಕ್ಕೆ ಬಿಡ್ತಾ ಇಲ್ಲ. ಆದ್ರೆ ಆತ್ಮದಲ್ಲಿ ಅನೇಕ ನಾಯಿಗಳು, ಹಂದಿಗಳು ಎಲ್ಲ ಬರ್ತಾ ಇವೆ. ಕಷಾಯಗಳು ಏನಿವೆ ಇವೆಲ್ಲ ಹಂದಿ ಅಂತ ಇರ್ತವೆ ಅವು. ಅದು ಹಂದಿ ಸುಮ್ಮನೆ ಒಂದೇ ಬರುದಿಲ್ಲ, ಅದ್ರ ಹಿಂದೆ 20 ಮರಿಗಳು, ಚಿಕ್ಕ ಚಿಕ್ಕ ಮರಿಗಳನ್ನು ಕುಯ್ ಮಾಡ್ಕೊಂತ ತಗೊಂಡ್ಬರ್ತಾ ಇರ್ತದೆ. ಸಾಮಯಿಕ ಮಾಡಿದ್ರೆ ನಿಮಗೆ ಇವೆಲ್ಲ ಚಿಂತನೆ ಬರ್ತದೆ. ನಮಗೆ ಇಂಥವು ಬಹಳಷ್ಟು ಚಿಂತನೆ ಬರ್ತಾ ಇರ್ತವೆ. ಎಷ್ಟು ಇವರು ಆ ಲಾಕರು, ಈ ಲಾಕರು, ಸ್ವಿಸ್ ಬ್ಯಾಂಕ್ ನಲ್ಲೆಲ್ಲ ಓದಿಡ್ತಾರೆ. ಎಲ್ಲಿಟ್ರೆ ಏನು? ಆ ಹಣದ ಸ್ವಭಾವ, ಆ ಪರಿಗ್ರಹದ ಸ್ವಭಾವ ಕರ್ಮಗಳನ್ನು ಆಶ್ರವ ಮಾಡೋದಿದೆ. ಅದಕ್ಕಾಗಿ ಉಮಾಸ್ವಾಮಿ ಮಹಾರಾಜರು ತತ್ವಾರ್ ಸೂತ್ರದಲ್ಲಿ, ಈ ನೇಮಿಚಂದ್ರಾಚಾರ್ಯರು ಕರ್ಮಕಾಂಡದಲ್ಲಿ, ಜೀವಕಾಂಡಗಳಲ್ಲಿ, ಕುಂದಾಚಾರ್ಯರು ಸಮಯ ಸಾರ, ಪ್ರವಚನ ಸಾರ, ನಿಯಮ ಸಾರ, ಯೋಗ ಸಾರ ಆದಿ ಅನೇಕ ಸಾರಗಳಲ್ಲೆಲ್ಲ ಕೂಡ ಏನ್ ಹೇಳಿದ್ದಾರೆ, ಕ್ಷೇತ್ರ, ವಸ್ತು, ಹಿರಣ್ಯ, ಸುವರ್ಣ, ಧನ, ಧಾನ್ಯ, ದಾಸಿ, ದಾಸ, ಕುಪ್ಯ, ಭಾಂಡ, ಈ 10 ಪರಿಗ್ರಹಗಳು ತ್ಯಾಗ ಮಾಡಲಿಕ್ಕೆ ಯೋಗ್ಯವಾದಂತ ವಸ್ತುಗಳಿವೆ ಅಂತ ಹೇಳ್ತಾರೆ. ಅದಕ್ಕಾಗಿ ಎಲ್ಲಾ ತೀರ್ಥಂಕರರು ಕೂಡ ಎಲ್ಲ ತ್ಯಾಗ ಮಾಡಿ ಹೋಗಿದ್ದಾರೆ. ಯಾವ ನಮ್ಮ ತೀರ್ಥಂಕರರು, ನಮ್ಮ ಆರಾಧ್ಯ ದೇವರು ಯಾವ ವಸ್ತುವನ್ನು ತ್ಯಾಗ ಮಾಡಿ ಹೋಗಿದ್ದಾರೆ, ಆ ವಸ್ತುಗಳಿಗೆ ನಾವು ಲಾಕರು, ಅದ್ರ ಮೇಲೆ ಇನ್ಶೂರೆನ್ಸ್, ಮತ್ತೆ ಅದನ್ನ ಕಾವಲ ಮಾಡ್ಕೋ ಗಾರ್ಡ್ ಇಡ್ತೇವೆ. ಎಷ್ಟು ವಿಚಿತ್ರತೆ ಇದೆಯಲ್ಲ. ಚಿಂತನೆ ಮಾಡುವಂತ ಬುದ್ಧಿ ಕೂಡ ಬರುವುದಿಲ್ಲ. ಅಂದ್ರೆ ಮೋಹಿನಿ ಕರ್ಮದ ವಿಚಿತ್ರತೆ ಎಲ್ಲಿವರೆಗೆ ನಡೀತದೆ ಅಂತಂದ್ರೆ, ಇದು ನೋಡಿ ನೀವು, 11ನೇ ಗುಣಸ್ಥಾನದವರೆಗೆ ಹೋಗಿದ್ದಾನೆ, ಅಂತರ್ಮೂರ್ತನಿಂದ ಕೆಳಗೆ ಕರ್ಕೊಂಡು ಬರ್ತಾನೆ. 11ನೇ ಗುಣಸ್ಥಾನದಲ್ಲಿಯೂ ಕೂಡ ಮರಣ ಆಗ್ತದೆ. 11ನೇ ಗುಣಸ್ಥಾನದಂತ ಜೀವ ಕೆಳಗೆ 1ನೇ ಗುಣಸ್ಥಾನದವರೆಗೂ ಬರಬಹುದು. ಎಲ್ಲರೂ ಬರ್ತಾರಂತ ಇಲ್ಲ, ಬರಬಹುದು, ಬರುವಂತ ಸಂಭವ ಇರ್ತದೆ. ಯಾಕಂದ್ರೆ ಉಪಶಮ ಕರ್ಮದ ಗ್ಯಾರಂಟಿ ಇಲ್ಲ. ಉಪಶಮ ಕರ್ಮದ ಗ್ಯಾರಂಟಿ ಇರುವುದಿಲ್ಲ. ಶಾಯಿಕ ಸಮ್ಯಕ್ತದ ಗ್ಯಾರಂಟಿ ಇದೆ. ಅದಕ್ಕಾಗಿ ಅವರು ಶಪನ ಮಾಡುತ್ತಾ ಹೋಗ್ತಾರೆ. 12ನೇ ಗುಣಸ್ಥಾನದಲ್ಲಿ ಹೋಗಿ ಅಂತರ್ಮೂರ್ತದ ನಂತರ ಕೇವಲ ಜ್ಞಾನ ಪ್ರಾಪ್ತ ಆಗ್ತದೆ. ಈ ರೀತಿ ನೀವು ಗುಣಸ್ಥಾನಗಳನ್ನು ಮಾತ್ರ ಕಿವಿಯಿಂದ ಕೇಳೋ ಪ್ರಯೋಜನ ಇದು. ಕಿವಿಯ ಮಾರ್ಗದಿಂದ ನೇರವಾಗಿ ಆತ್ಮ ಲಾಕರ್ದಲ್ಲಿ ಇದನ್ನೆಲ್ಲ ಹೋಗ್ಬೇಕು. ವಿಷಯಗಳನ್ನು ಲಾಕರ್ದಲ್ಲಿ ಇಡಿ. ಹಣ, ಸಂಪತ್ತಿ ಇವೆಲ್ಲ ಲಾಕರ್ದಲ್ಲಿ ಇಡುವಂತ ಅಭ್ಯಾಸ ಇದೆಯಲ್ಲ, ಅದನ್ನ ಸ್ವಲ್ಪ ಮೈಂಡ್ ಚೇಂಜ್ ಮಾಡಿ
ಈ ಧರ್ಮದ ತತ್ವಗಳನ್ನು, ಭಗವಂತರು ಹೇಳಿದಂತ ನೇಮಗಳನ್ನು ನಿಮ್ಮ ಆತ್ಮರೂಪಿ ಲಾಕರ್ ನಲ್ಲಿಯೇ ಇಡಿ. ಇವುಗಳ ಲಾಭ ಬಹಳಷ್ಟಿದೆ, ಇದರಿಂದ ರಿಟರ್ನ್ ಬಹಳ ಇದೆ. ನೋಡಿ, ನೀವು ಪರಿಗ್ರಹಗಳನ್ನು ಅನೇಕ ಪ್ರಕಾರದ ಶೇರ್ ಬಜಾರ್ಗಳಲ್ಲಿ, ಮ್ಯೂಚುವಲ್ ಫಂಡ್ಗಳಲ್ಲಿ, ಗೋಲ್ಡ್ ನಲ್ಲಿ, ಎಲ್ಲ ಕಡೆಗೆ ಲಾಕರ್ಗಳು ಎಲ್ಲಿ ಬೇಕಲ್ಲಿ ಇಟ್ರು ಅದ್ರ ರಿಟರ್ನ್ ಕೊನೆಗೆ ಏನಿದೆ ಅಂತಂದ್ರೆ ಕರ್ಮ. ರಿಟರ್ನ್ ಬಹಳ ಮಹತ್ವದಿದೆ. ಎಲ್ಲರಿಗೂ ಏನಿದೆ, ರಿಟರ್ನ್ ಹೆಚ್ಚು ಬರುವಲ್ಲಿ ನಾನು ಇಡ್ತೇನೆ ಅಂತ ಓಡಾಡ್ತಾ ಇರ್ತಾರೆ ಎಲ್ಲರೂ. ಆದ್ರೆ ಅದರಿಂದ ಬರುವುದೇನಿದೆ ಅಂದ್ರೆ ಕರ್ಮ. ಆದರೆ ಈ ನಮೋಕಾರ ಮಂತ್ರ, ಈ ಜಿನವಾಣಿಯನ್ನು ಹೃದಯದಲ್ಲಿ ಇಡೋದ್ರಿಂದ ಇದರ ರಿಟರ್ನ್ ಏನಿದೆ ಅಂತಂದ್ರೆ, ನಿಮ್ಮ ಆತ್ಮನಲ್ಲಿ ಪೂರ್ವದಲ್ಲಿ ಬಂದಾದಂತ ಕರ್ಮಗಳನ್ನೋದು ರಿಟರ್ನ್ ಕಳಿಸ್ತದೆ, ಬರ್ತಕ್ಕಂತ ಕರ್ಮಗಳನ್ನು ರಿಟರ್ನ್ ಕಳಿಸ್ತದೆ. ನಿಮಗೆ ರಿಟರ್ನ್ ಏನ್ ಸಿಗೋದಿದೆ ಅಂದ್ರೆ ಅರಿಹಂತ ಪದವಿ, ಸಿದ್ಧ ಪದವಿ. ಮ್ಯೂಚುವಲ್ ಫಂಡ್ ನಮ್ ಕಡೆಗೆ ಮಾಡಿ, ನಿಮಗೆ ಒಳ್ಳೆ ರಿಟರ್ನ್ ಕೊಡ್ತೇವೆ. ಈ ಸಂಸಾರದಿಂದಲೇ ಪಾರಾಗುವಂತ ರಿಟರ್ನ್ಸ್ ಗಳು, ಪ್ಲಾನ್ಗಳು ನಮ್ ಕಡೆಗೆ ಇವೆ. ನೀವು ನಮ್ ಕಡೆಗೆ ಮೆಂಬರ್ ಆಗಿ, ನಿಮಗೆ ಒಳ್ಳೆ ಒಳ್ಳೆ ಪ್ಲಾನ್ಗಳನ್ನು ನಾವು ಇಲ್ಲಿ ಇದ್ದೇವೆ ನಮ್ಮ ಕಂಪನಿಯಲ್ಲಿ. ದ್ರವ್ಯ ಸಂಗ್ರಹ ಕಂಪನಿ ಇದೆ, ತತ್ವಾರ್ ಸೂತ್ರ ಕಂಪನಿ ಇದೆ, ಕರ್ಮಕಾಂಡ ಕಂಪನಿ ಇದೆ, ಸಾವಕಾಚಾರ ಕಂಪನಿ ಇದೆ. ಇವುಗಳೆಲ್ಲ ಇನ್ವೆಸ್ಟ್ ಮಾಡಿ ಇದರಲ್ಲಿ ನಿಮ್ಮ ಸಮಯವನ್ನು. ಇಲ್ಲಿ ಮಹತ್ವದಿದೆ, ಇದನ್ನ ತಿಳ್ಕೊಳ್ಳಿ. ನೀವೇನ್ ತಿಳ್ಕೊಂಡಿದ್ದೀರಿ? ಒಬ್ರಕ್ಕಿಂತ ಒಬ್ರು ಮನೆ ಎತ್ತರಗಳನ್ನು ಕಟ್ಟೋದು, ದೊಡ್ಡ ದೊಡ್ಡ ಕಾರುಗಳನ್ನು ತಂದಿಳಿಸುವುದು, ಬಂಗಾರ ಬೆಳ್ಳಿ ಮೈ ಮೇಲೆ ಹಾಕೋದಿಲ್ಲ, ಅದನ್ನೆಲ್ಲ ಖರೀದಿ ಮಾಡೋದು, ಲಾಕರ್ದಲ್ಲಿ ಇಡೋದು, ಖರೀದಿ ಮಾಡೋದು, ಲಾಕರ್ದಲ್ಲಿ ಇಡೋದು. ಕರ್ಮ ಅಂತ ಬಂದ್ ಆಗ್ತಾ ಇದೆ, ಅದರ ಉಪಯೋಗವನ್ನು ಮಾಡ್ಲಿಲ್ಲ, ಕೊನೆಗೆ ಸತ್ತು ಹೋಗ್ಬಿಡೋದು. ಇನ್ನೊಬ್ರಿಗೆ ಕೊಡ್ಲಿಲ್ಲ, ತಾನು ಉಪಯೋಗ ಮಾಡ್ಲಿಲ್ಲ, ಅದು ಬ್ಯಾಂಕ್ದಲ್ಲೇ ಅಲ್ಲೇ ಕೊಳೆಯೋದು. ಕೊನೆಗೆ ಸತ್ ನಂತರ ಅದಕ್ಕೆ ವಾರಸದಾರ ಸಲುವಾಗಿ ಅವರು ಜಗಾಡ್ಕೊಂತ ಕುಂತಾರೆ, ಮಕ್ಕಳು ಮೊಮ್ಮಕ್ಕಳೆಲ್ಲ. ನಮ್ಮ ಅಜ್ಜನ ಬಂಗಾರ, ನಮ್ಮ ತಾಯಿಯ ಬಂಗಾರ, ಎಲ್ಲರೂ ಆ ಸಮಯದಾಗ ಎಲ್ಲರೂ ಬರ್ತಾರೆ ಜಗಾಡ್ಲಿಕ್ಕೆ, ಕೋರ್ಟ್ ಮೆಟ್ರ್ ಹೋಗ್ತದೆ. ಇದ್ರ ಪಾಪ ಇಲ್ಲಿ ಅಷ್ಟೇ ಹತ್ತುವುದಿಲ್ಲ, ನೀವು ಎಲ್ಲಿ ಸ್ವರ್ಗದಲ್ಲಿ ಹೋದ್ರು ಕೂಡ ಅಲ್ಲಿ ಅದು ರಿಟರ್ನ್ ಬರ್ತಾ ಇರ್ತದೆ, ತ್ರಿಯಂಶದಲ್ಲಿ ಹೋದ್ರು ರಿಟರ್ನ್ ಬರ್ತಾ ಇದೆ. ಅದಕ್ಕಾಗಿ ಒಳ್ಳೆ ಒಳ್ಳೆ ಪ್ಲಾನ್ಗಳನ್ನು ಈ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದರಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಜೀವನವನ್ನು. ಅನಾವಶ್ಯಕವಾಗಿ ಪರಿಗ್ರಹಗಳಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಇವತ್ತಿನ ಸ್ವಾಧ್ಯಾಯ ಬಹಳ ಸುಂದರವಾಗಿ ಅರ್ಥವಾಯ್ತು, ನನಗಂತೂ ಅರ್ಥವಾಯ್ತು. ನಿಮಗೂ ಎಷ್ಟು ಆಗಿದೆ, ನಿಮ್ಮ ಪುಣ್ಯ ಪಾಪ. 10ನೇ ಗುಣಸ್ಥಾನ, 11ನೇ ಗುಣಸ್ಥಾನ ಏನಿದೆ ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. प्रभु देव तुम्हारे पवित्र मुख से निसृत जो शीतल वाणी, जग जन मन के मल को धोती, अतः कहाती जिनवानी। जयवंतो माँ जग में तब तक, जब तक सूरज चांद रहे, शीशन वाते कर्म हरो माँ, तब तक हम विषयांद रहे, अब हम ना विषयांद रहे। भवानी माता की जय हो।